ಮಂದಿಗೆ ನನ್ನ ಓಟು ನನ್ನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವಿದ್ದೀವಿ ಗಣಿನಾಡು ಬಳ್ಳಾರಿಯಲ್ಲಿ. ಬರೀ ಈ ಬಾರಿ ಚುನಾವಣೆಯಲ್ಲಿ ಇಲ್ಲಿರೋ ಮತದಾರರು ಯಾರ ಪರ ಅದಾರ ಅನ್ನುವಂಥದ್ದು ಕೇಳೋಣ. ಒಂದು ಕಡೆ ಬಿಜೆಪಿಯಿಂದ ಮಾಜಿ ಸಚಿವರಾದ ಶ್ರೀ ರಾಮುಲು ಅವರು ನಿಂತ್ಕೊಂಡಾರ, ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಹಾಲಿ ಶಾಸಕರು ತುಕಾರಾಮ್ ಅವರು ನಿಂತ್ಕೊಂಡಾರ. ಇಲ್ಲಿ ಶ್ರೀ ರಾಮುಲು ಅವರ ಅನುಕಂಪ ವರ್ಕ್ ಆಗುತ್ತಾ ಅಥವಾ ಹಾಲಿ ಶಾಸಕರ ಒಂದು ಸಾಫ್ಟ್ ಕಾರ್ನರ್ ವರ್ಕ್ ಆಗುತ್ತಾ ಅನ್ನುವಂಥದ್ದು ಇಲ್ಲಿರುವ ಮತದಾರರ ಅಭಿಪ್ರಾಯನ ತಿಳ್ಕೊಳ್ಳೋನು. ಇಲ್ಲಿ ಗಣಿ ಧೂಳಿನಿಂದ ಯಾರು ಎದ್ದು ಬರ್ತಾರ ಅನ್ನುವಂಥದ್ದು ಕೇಳೋಣಂತ ಬರ್ರಿ. ಓಕೆ, ಈಗ ನಾವು ಅದೇವ್ರಿ ಬಳ್ಳಾರಿಯ ಒಂದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ. ಬರೀ ಇಲ್ಲಿ ಒಂದು ಸಾಕಷ್ಟು ಜನಗಳು ಮುಂಜಾನೆ ಚಾ ಕುಡಿಯಕ್ಕೆ ಬಂದಾರ. ಕೇಳೋಣಂತ ಇಲ್ಲಿ ಇಲೆಕ್ಷನ್ ಹೆಂಗೆ ನಡೆದೈತಿ, ಯಾವ ಥರದ್ದು ಕಾವು ಐತೆ ಅನ್ನುವಂಥದ್ದು. ಸರ್ ನಮಸ್ಕಾರ. ಸರ್ ಹೇಳ್ರಿ ಸರ್. ಸರ್ ತಮ್ಮ ಹೆಸರು? ಸರ್ ಬಸವರಾಜ್ ಅಂತ. ಸರ್ ಇಲೆಕ್ಷನ್ ಹೆಂಗೆ ನಡೆದ ಸರ್ ನಿಮ್ಮೂರಾಗ? ಎಲೆಕ್ಷನು ಟಕ್ಕಪರ ಇದ್ರಿ, ಎರಡಕ್ಕೂ ಟಕ್ಕಪರ ಐತ್ರಿ. ಯಾರು ಗೆಲ್ಬೋದು ಸರ್? ಇನ್ನು ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಬಿಜೆಪಿ ಗೆಲ್ಲುತ್ತ ಸರ್? ಇಲ್ಲಿ ಎಲ್ಲ ಕಾಂಗ್ರೆಸ್ನ ಐತ್ರಿ, ಕಾಂಗ್ರೆಸ್ಸೇ ಬರ್ಬೋದು. ಈಗ ರಾಮುಲು ಅವರು ಬಿಜೆಪಿಯಿಂದ ನಿಂತಾರೆ, ಕಳೆದ MLA ಎಲೆಕ್ಷನ್ದಾಗ ಸೋತಾರ. ಈಗ ಅವ್ರು ಏನಾದ್ರು MP ಎಲೆಕ್ಷನ್ ಸೋತ್ರೆ ನನ್ನ ಕೆರಿಯರೇ ಮುಗುತ್ತೆ ಅನ್ನುವಂಥದ್ದು ಮಾತನ್ನು ಹೇಳ್ತಾರ. ಹೇಳಕ್ಕಾಗದಲ್ರಿ, ಜನದ ಮೂವ್ಮೆಂಟು ಹೇಳಕ್ಕಾಗದಲ್ಲ. ಈಗ ಜನಾರ್ದನ್ ರೆಡ್ಡಿ ಅವರು ತಿರ್ಗಾ ಮತ್ತೆ ಬಿಜೆಪಿಗೆ ಬಂದಾರ, ಅದು ಪ್ಲಸ್ ಆಗ್ಬೋದಾ ರಾಮುಲು ಅವ್ರಿಗೆ? ಪ್ಲಸ್ ಆಗ್ತದೆ ರೀ. ಪ್ಲಸ್ ಆಗುತ್ತೆ. ಓಕೆ. ಈಗ ತುಕಾರಾಮ್ ಅವರು ಹಾಲಿ ಶಾಸಕರದಾರ ಈಗ ಆಲ್ರೆಡಿ ಅವರು, ಮತ್ತೀಗ ಕಾಂಗ್ರೆಸ್ ಅಲ್ಲಿ ಅವ್ರು ನಿಲ್ಲಂಗಿಲ್ಲ ಅನ್ನುವಂಥದ್ದು ಮಾತನ್ನು ಹೇಳಿದ್ರು. ಸಾಕಷ್ಟು ಈಗ ಹಿರಿಯರು ಅವ್ರನ್ನ ಕಾಂಗ್ರೆಸ್ನ ಹಿರಿಯರೆಲ್ಲ ನಿಲ್ರಿ ಅನ್ನೋ ಕಾರಣಕ್ಕೆ ನಿಂತಿದ್ದಾರೆ. ಈಗ ನಿಮ್ಮ ಪ್ರಕಾರ ಗೆಲ್ಬೋದು ಅನ್ಸುತ್ತೆ ಅವರು? ಅವ್ರು ಹೇಳಕ್ಕಾಗದಿಲ್ಲ ಸರ್. ಇದು ಯಾಕಂದ್ರೆ ಇದು ಕಾಂಗ್ರೆಸ್ ಐತಿ, ಮೊದಲು MLA ಎಲ್ಲ ಕಾಂಗ್ರೆಸ್ ಅದಾವು, ಆದ್ರೂ ಕಾಂಗ್ರೆಸ್ ಬರ್ಬೋದು ಅಂತ ನಮ್ದು ಆಯ್ತು. ಸರ್ ಹೆಂಗ್ ನಡೆದ ಸರ್ ಮೂರಾಗ ಎಲೆಕ್ಷನ್? ನಮ್ಮ ಬಿಜೆಪಿ ಜೋರಿದೆ. ಬಿಜೆಪಿ ಜೋರ್ ಇರ್ತೈತಿ. ಈಗ MLA ಎಲೆಕ್ಷನ್ದಾಗೆ ರಾಮುಲು ಅವ್ರನ್ನ ಗೆಲ್ಸಿಲ್ಲ ಸರ್. ಈ MP ಎಲೆಕ್ಷನ್ ಅಲ್ಲಿ ಗೆಲ್ತಾರ ಅಂತ ಅನ್ಸುತ್ತಾ ನಿಮ್ಗೆ? ಈಗ MP ಎಲೆಕ್ಷನ್ 100% ಶ್ರೀರಾಮುಲು ಗೆಲ್ತಾರ. ಅಂದ್ರೆ ಅವರು ಈಗ ನಾನು MP ಎಲೆಕ್ಷನ್ ಅನ್ನ ಇದು ಕೆರಿಯರ್ದ ಈಗ ನಾನು ಏನಾರ ಸೋತ್ರ ನನ್ನ ಕೆರಿಯರೇ ಮುಗಿದೋಗುತ್ತೆ, ದಯವಿಟ್ಟು ಹೆಂಗಾರ ಮಾಡಿ ಗೆಲ್ಲಿಸ್ರಿ ಅನ್ನೋಂಥದ್ದು ಹೇಳ್ತಾರೆ. ಆ ಮಾತಿಗೋಸ್ಕರ ಅವ್ರು ಗೆಲ್ಲಿಸ್ರಿ ಅನ್ನೋಂಥದ್ದು ಹೇಳ್ತಾರೆ ಸರ್ ನೀವು? ಮತ್ತೆ ಹಾಗೇನಿಲ್ಲ, ಫಸ್ಟ್ MLA ಬರ್ಬೇಕಾಯ್ತು. ಈಗ ಕಾಂಗ್ರೆಸ್ ಗ್ಯಾರಂಟಿ ಅನ್ನೋರ್ಲಿಂದ ಅದರ್ಗಳಿಂದ ಸ್ವಲ್ಪ ಮೈನಸ್ ಆಗಿದೆ. ಈಗ ರಾಮುಲು ಅವರು ಪ್ರತಿ ಸತಿ ಇಲೆಕ್ಷನ್ ಬಂದ ಒಂದೊಂದು ಕ್ಷೇತ್ರವನ್ನ ಚೇಂಜ್ ಮಾಡ್ಕೊತ ಹೋಗ್ತಾರೆ, ಅದ ಅವರಿಗೆ MLA ಎಲೆಕ್ಷನ್ ಸೋಲಿಗೆ ಕಾರಣ ಆಯ್ತು ಅನ್ಸುತ್ತಾ ನಿಮ್ಗೆ? ಹಾಗೇನಿಲ್ಲ, ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿಲಿಂದ ಸ್ವಲ್ಪ ಮೈನಸ್ ಆಗ್ತದೆ, ಗ್ಯಾರಂಟಿ ಬೇರೆ ಏನಿಲ್ಲ ಐತಿ. ಈಗ MP ಎಲೆಕ್ಷನ್ಗೆ ಅದು ಏನು ಪ್ಲಸ್ ಆಗಲ್ಲ ಅಂತೀರಿ ಏನ್ರಿ? ಮತ್ತೆ ಈ ಥರ 100% ಶ್ರೀರಾಮುಲು ಬರ್ತಾನೆ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಅಣ್ಣ. ತಮ್ಮ ಹೆಸರು ಅಣ್ಣ? ರಾಕೇಶ್ ಅಣ್ಣ. ರಾಕೇಶ್ ಅಣ್ಣ, ಹೆಂಗ್ ನಡೆದೈತ್ರಿ? ಎಲ್ಲ ಆರಾಮದ್ರಿ? ಎಲ್ಲ ಆರಾಮದಿ ಅಣ್ಣ. ಹೆಂಗ್ ನಡೆದೈತಿ ನಿಮ್ಮ ಬಳ್ಳಾರಿ ಒಳ್ಳೆ ಎಲೆಕ್ಷನ್? ಬಳ್ಳಾರಿ ಫುಲ್ ಟಕ್ಕಫರ್ ಇದ್ದಾನೆ ಈ ಸಲ. ಕಾಂಗ್ರೆಸ್ ಇದೆ, BJP ಇದೆ, ಬಟ್ ಒಂದ್ಸಲ ರಾಮುಲು ಬರ್ಬೋದು ಅಣ್ಣ ಈ ಸಲ 100% ಅನ್ಕೊಂಡೇನಿ. ಮೇಲೆ ಅಂತೂ ಮೋದಿನೇ ಪಕ್ಕ ಈ ಸಲ. ಈಗ MLA ಎಲೆಕ್ಷನ್ದಾಗ ಸೋತಿದ್ರು ಯಾರು? ರಾಮುಲು ಅವರು. ಈ MP ಎಲೆಕ್ಷನ್ ಅಲ್ಲಿ ಗೆಲ್ಸತ್ತ ಅನ್ಸುತ್ತಾ ನಿಮ್ಗೆ? 100% ಗೆಲ್ತಾರೆ ಈ ಸಲ. ಈಗ ಅವರು ಎಲ್ಲಿ ಹೋದ್ರು ನಾನು ಇದು MP ಎಲೆಕ್ಷನ್ ನಾನು ಇದರಲ್ಲಿ ನನಗೆ ಹೆಂಗಾದ್ರೂ ಮಾಡಿ ಗೆಲ್ಲಿಸ್ರಿಲ್ಲ, ನನ್ನ ಕೆರಿಯರ್ ಮುಗಿದೋಗುತ್ತೆ ಅನ್ನೋಂಥದ್ದು ಹೇಳ್ತಾರೆ. ಅವ್ರು MLA ಎಲೆಕ್ಷನ್ದಾಗ ಸೋತಾರೆ, ಆ ಒಂದು ಅನುಕಂಪದ ಮೇರೆಗೆ ನೀವು ಗೆಲ್ಲಿಸುವಂಥದ್ದು ಪ್ರಯತ್ನ ಮಾಡತ್ತಿರೋ ಅಥವಾ ಏನು ವಿಚಾರ ಇಟ್ಕೊಂಡು? ಅದೇ ಹೋದ MLA ಎಲೆಕ್ಷನ್ಸ್ ಕೂತಿದ್ದಾರೆ ಅಂತೇಳಿ ಈ ಸಲ ಮತಾಂತರದಿಂದನೇ ಗೆಲ್ಬೇಕಂತೇಳಿ ಅವ್ರು ಕುಂತಿದ್ದಾರೆ ಅವ್ರು. ಈಗ ಮೋದಿ ನೋಡಿ ಓಟ್ ಹಾಕ್ತಿರೋ ಅಥವಾ ಏನು ಈ ರೆಡ್ಡಿ ಬ್ರದರ್ಸ್ ಮತ್ತೆ ತಿರ್ಗಾ BJPಗೆ ಬಂದಾರ, ಅದೇನ ಅನುಕೂಲ ಆಗುತ್ತೆ? ಮ್ಯಾಲೆ ಇರೋದೇ ಮೋದಿ, ಎಲ್ಲರೂ ಮೋದಿ ನೋಡಿ ಓಟ್ ಹಾಕ್ತಾರ ಕೆರಿಯರ್. ಬಟ್ ರೆಡ್ಡಿ ವಾಪಸ್ ಬಂದಿದಾರಲ್ಲ, ಅದು ಕೂಡ ನೋಡಿ ಎಲ್ಲರೂ ಒಂದೇ ಅಲ್ಲ ಅವರೆಲ್ಲರೂ, ಅದಕ್ಕೆ ಸಲ ಮೋದಿಗೆ ಓಟಿ ಇದು ಮಾಡ್ಬೇಕಂತಿದ್ವಿ. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟರ ರಾಜ್ಯ ಸರ್ಕಾರ. ಬಸ್ ಫ್ರೀ ಮಾಡ್ಯಾರ, ಹೆಣ್ಮಕ್ಳಿಗೆ ಕರೆಂಟ್ ಬಿಲ್, ಯುವ ನಿಧಿ ಅಂತ ಕೊಡತ್ತಾರ, ಮತ್ತೆ ಎಲ್ಲಾ ತರದ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ಟಾರ. ಇದು ರಾಜ್ಯದಾಗ ಅನುಕೂಲ ಆಗೈತೆ ಅಂತ ಅನ್ಸುತ್ತಾ ನಿಮ್ಗೆ? ಅನುಕೂಲ ಆಗಿದೆ, ಇಲ್ಲ ಅಂತಿಲ್ಲ. ಈಗ BJP ಕೂಡ ಗ್ಯಾರಂಟಿ ಕೊಡ್ತಾರೆ. ಈಗ ನಾವು ಅದು ನೋಡಿ ಹಾಕಲ್ಲ ಓಟು, ಮೇಲೆ ಮೋದಿ ಅವರು. ಯಾಕಂದ್ರೆ ದೇಶ ಉಳಿಸ್ಬೇಕಂದ್ರೆ ಮೋದಿನಿಗೆ ಓಟ್ ಹಾಕ್ಬೇಕಾಗುತ್ತೆ. ಯಾರಾಗ್ಬೋದು ಸರ್ ಪ್ರಧಾನಮಂತ್ರಿ ಮೇಲ್ಗಡೆ? ಮೋದಿ ಅವರು. ಹೌದು. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಟ್ಟಾರ್ರಿ, ಅದು ಕೊಟ್ಟಾರ ಪರವಾಗಿಲ್ಲ. ಯಾರಿಗೆ ಮುಟ್ಬೇಕು ಅವ್ರಿಗೆ ಅಷ್ಟೇ ಮುಟ್ತಾವ, ಯಾರಿಗೆ ಬೇಕಾ ಅವ್ರಿಗೆ ಅಷ್ಟೇ ಮುಟ್ತಾವ, ಎಲ್ಲರಿಗೂ ಬರೋದಿಲ್ಲ ಅವು. ಧನ್ಯವಾದ ಸರ್. ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಅಣ್ಣ. ತಮ್ಮ ಹೆಸರು ರೀ? ನಮ್ಮ ಹೆಸರು ಬಸವರಾಜ್ ಅಣ್ಣ. ಚಾದು ಕುಡಿದ್ರಿಲ್ಲ? ಕುಡಿದೀವಿ ಅಣ್ಣ. ಕುಡಿದ್ರಿ? ಯಾವ ಊರು ನಿಮ್ದು? ನಮ್ದು ಬೈಲೂರು ಅಣ್ಣ. ಏನು ಕಲಿಯಾತ್ರಿ? ಡಿಗ್ರಿ ಓದಾಕತ್ತೀನಿ ಅಣ್ಣ. ಡಿಗ್ರಿ ಹೆಂಗ ಚಲೋ ನಡೆದ ಅಭ್ಯಾಸ ರೀ? ಚಲೋ ನಡೆದ. ಯಾರಿಗೆ ಗೆಲ್ತಾರೆ ಈ ಸಲ, ಕಾಂಗ್ರೆಸ್ BJP? BJP ಅಣ್ಣ. BJPಯಿಂದ ಯಾರು ನಿಂತಾರೆ ಇಲ್ಲಿ? ನಮ್ಮ ಶ್ರೀರಾಮುಲು ಸರ್ ಅಂತ ಶ್ರೀರಾಮುಲು ಸಾಹೇಬ್ ನಿಂತಾರ. ಈಗ ಕಳೆದ ಬಾರಿ MLA ಎಲೆಕ್ಷನ್ದಾಗ ಸೋತಾರ ಅವರು, ಈಗ ಮತ್ತೆ ಹೊಳ್ಳಿ MP ಎಲೆಕ್ಷನ್ ನಿಂತಾರ. ಈಗ ನಾನು ಗೆಲ್ಲಿಲ್ಲ ಅಂದ್ರೆ ನನ್ನ ಕೆರಿಯರ್ ಮುಗ್ತೈತೆ ರಾಜಕೀಯದ ಅನ್ನೋಂಥದ್ದು ಹೇಳ್ತಾರ. ಈಗ ಏನು ಹೇಳ್ತೀರಾ ಆ ಮಾತಿ? ಮತ್ತೆ ಸರ್ 100% ಶ್ರೀರಾಮ್ ಸರ್ ಗೆಲ್ತಾರೆ ಅಣ್ಣ.
ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟರೆ ಇಲ್ಲಿ ಯಾರು ಕಾಂಗ್ರೆಸ್ ಯುವ ನಿಧಿ ಅಂತ ಯುವಕರಿಗೆ ಕೊಳ್ಳತ್ತಾರ, ಬಸ್ ಫ್ರೀ ಮಾಡ್ಯಾರ, ಹೆಣ್ಮಕ್ಳಿಗೆ ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ. ಇದು ಅನುಕೂಲ ಆಗೈತೆ ಎಲ್ಲರಿಗೂ. ಅನುಕೂಲ ಆಗೈತೆ ಅಣ್ಣ ಎಲ್ಲರೂ. ಬರೀ ಇಲ್ಲೊಬ್ರು ಸಾಹೇಬ್ರು ಚಾ ಕುಡ್ಲಾತಾರ ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ. ತಮ್ಮ ಹೆಸರು ಅಣ್ಣ? ಅಜಿತ್ ಅಂತೇಳಿ. ಅಜಿತ್ ಅಣ್ಣ, ಹೆಂಗ್ ನಡೆದಣ್ಣ ನಿಮ್ಮ ಬಳ್ಳಾರಿ ಒಳಗೆ ಇಲೆಕ್ಷನ್ ರೀ? ಎರಡು ಕಡೆನೂ ತುಂಬ ಜೋರು ಐತ್ರಿ. ಈ ಸರಿ ಯಾರು BJP ಬರುತ್ತಾ ಕಾಂಗ್ರೆಸ್ ಬರುತ್ತಾ ಗೊತ್ತಿಲ್ಲ. ಬಟ್ ನಮ್ಮ ಬಳ್ಳಾರಿ ಸಿಚುವೇಶನ್ ನೋಡಿದರೆ BJP ಬರೋದು ಪಕ್ಕ ಅನಿಸ್ತಾ ಇದೆ. ಬಿಕಾಸ್ ಮೋದಿಯವರ ಅಲೆ ತುಂಬ ಇದೆ, ಹಂಗಾಗಿ BJPನೇ ಈ ಸರಿ ಬರೋದು. ಈಗ ಮೋದಿಯವರ ಅಲೆ ಕಾರಣದಿಂದ BJP ಬರ್ತಾ, ಅಥವಾ ಈಗ ಕಳೆದ ಬಾರಿ ML ಎಲೆಕ್ಷನ್ ರಾಮುಲು ಅವರು ಸೋತಿದ್ರು, ಈಗ MP ಎಲೆಕ್ಷನ್ನಲ್ಲಿ ಅವ್ರು ಎಲ್ಲ ಹೋದ್ರು ಪ್ರಚಾರ ಏನು ಹೇಳ್ತಾರಂದ್ರೆ ಇದು ನನ್ನ ಕೆರಿಯರ್ ಪ್ರಶ್ನೆ, ನಾನು ಏನಾದರೂ ಸೋತ್ರೆ ನನ್ನ ಕೆರಿಯರ್ ಮುಗಿದೋಗುತ್ತೆ, ಆ ಒಂದು ಅನುಕಂಪದ ಮೇರೆಗೆ ನೀವು ರಾಮುಲು ಅವ್ರನ್ನ ಗೆಲ್ಲಿಸುವಂಥದ್ದು ಮಾಡತ್ತಿರೋ ಅಥವಾ ಏನು ಅಂತ? ಇಲ್ಲ, ಡೆವಲಪ್ಮೆಂಟ್ ಪ್ರಕಾರ ನೋಡಿದರೆ ರಾಮುಲು ಅವರು ಲಾಸ್ಟ್ ಟೈಮ್ ಪಾಪ ಸೋತಿದಾರ. ಬಟ್ ಅವರು ಇನ್ನೂ ಪ್ರಚಾರ ಮಾಡಬೇಕಿತ್ತು. ನಾನು ಗೆಲ್ತೀನೋ ಒಂದು ಕಾನ್ಫಿಡೆನ್ಸಲ್ಲೇ ಸುಮ್ಮನಾಗಿದ್ದಾರೆ. ಈ ಸರಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಬಂದರೆ ಸ್ವಲ್ಪ ರಾಜ್ಯ ಸೆಂಟ್ರಲಲ್ಲಿ ಕೂಡ ಸ್ವಲ್ಪ ದನಿ ಎತ್ತುತ್ತಾರ ನಮ್ಮ ಬಳ್ಳಾರಿ ಪರವಾಗಿ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಈ ಸರಿ ಗೆಲ್ಬೋದು ಅವರು. ಅಣ್ಣ, ಒಂದು ಟೈಮಲ್ಲಿ ಚುನಾವಣೆ ಬಂದರೆ ಇಡೀ ಕರ್ನಾಟಕದಲ್ಲಿ ಬಳ್ಳಾರಿ ಬಹಳ ಒಂದು ಹೈಲೈಟ್ ಆಗುವಂಥದ್ದು ಒಂದು ಜಾಗ ಇದೆ. ದೊಡ್ಡ ದೊಡ್ಡ ಗಣ್ಯರು ಎಲ್ಲ ಬರ್ತಿದ್ರು. ಈಗ ಈ ಇತ್ತೀಚಿನ ಚುನಾವಣೆಯಲ್ಲಿ ಅದು ಆ ಥರದ್ದು ಕಾಣಿಸ್ತಿಲ್ಲ. ಅದು ಏನು ಕಾರಣ ಅನ್ಬೋದಣ್ಣ ನೀವು? ಆಗೆಲ್ಲ ಬಳ್ಳಾರಿ ಅನ್ನೋದು ಒಂಥರ ಹಾಟ್ಸ್ಪಾಟ್ ಆಗಿತ್ತು. ಬರೀ ಗಣಿಗಾರಿಕೆ ಅದು ಇದು ಅಂತೇಳಿ ನಮ್ಮ ಬಳ್ಳಾರಿ ಒಳ್ಳೆ ಸಿಂಗಾಪುರ್ ರೇಂಜಲ್ಲಿ ಸುದ್ದಿಯಲ್ಲಿತ್ತು. ಬಟ್ ಅದು ಬರ್ತಾ ಬರ್ತಾ ಬಳ್ಳಾರಿ ಮೇಲೆ ಅಲ್ಲಿ ಸೆಂಟ್ರಲಲ್ಲಾಗಲಿ ಸ್ಟೇಟಲ್ಲಾಗಲಿ ನಮ್ಮ ಸ್ಟೇಟ್ ನಮ್ಮ ಡಿಸ್ಟಿಕ್ನ ಕಡೆಗಣಿಸ್ತಿದ್ದಾರೆ ಅಂತಂದೇಳಿ ಅನಿಸ್ತಾ ಇದೆ. ಸೊ ಒಂದು ಒಳ್ಳೆ ಪವರ್ಫುಲ್ ಲೀಡರ್ ಬಂದರೆ ನಮ್ಮ ಡಿಸ್ಟಿಕ್ಕು ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಸಿಟಿನೂ ಎಲ್ಲ ಚೆನ್ನಾಗಿರುತ್ತೆ. ಅಣ್ಣ, ಈಗ ಇಲ್ಲಿಂದ ದೊಡ್ಡ ಲೀಡರು ಜನಾರ್ದನ್ ರೆಡ್ಡಿ ಅವರು ಈಗ ಬಳ್ಳಾರಿಯಿಂದ ಹೊರಗಡೆ ಇರೋದ್ರಿಂದ ಈ ಬಳ್ಳಾರಿಗೆ ಏನಾದರೂ ಹಿನ್ನಡೆ ಆಗ್ತಿದೆಯಾ ಅಥವಾ ಏನು ಸರ್? ನನ್ನ ಪ್ರಕಾರ ಅದು 200% ಕರೆಕ್ಟ್ ಇದ್ದಾರೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ವೈಯಕ್ತಿಕ ಅದು ಏನೇ ಇರ್ಬೋದು, ಬಟ್ ಬಳ್ಳಾರಿ ಡೆವಲಪ್ಮೆಂಟ್ ಅಂತ ಬಂದಾಗ ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು ಮೇಲ್ಗೈ ಇದೆ. ಹಂಗಾಗಿ ನಮ್ಮ ಬಳ್ಳಾರಿಯಲ್ಲಿ 90% ಜನಾರ್ದನ್ ರೆಡ್ಡಿ ಅಭಿಮಾನಿಗಳಿದ್ದಾರೆ. ಓಕೆನಾ? ಈಗ ಬೇರೆ ಅವ್ರ ಬಗ್ಗೆ ಗೊತ್ತಿಲ್ಲದವ್ರಿಗೆ ಆದರೆ ರೆಡ್ಡಿ ಬಗ್ಗೆ ಗೊತ್ತಿಲ್ಲ ಅಂದರೆ ಅವ್ರು ಹೇಳ್ತಾರೆ ಅದು ಮಾಡಿದ್ರು ಇದು ಮಾಡಿದ್ರು ಅಂತೇಳಿ. ಬಟ್ ಜನಾರ್ದನ್ ರೆಡ್ಡಿ ಅವರು ಏನಾದರೂ ಬಳ್ಳಾರಿ ಕ್ಷೇತ್ರಕ್ಕೆ ಬಂದರೆ ನಮ್ಮ ಬಳ್ಳಾರಿ ನಮ್ಮ ಸ್ಟೇಟಲ್ಲೇ ಫಸ್ಟ್ ನಂಬರ್ 1 ಸ್ಥಾನದಲ್ಲಿ ಹೋಗೋದು ತಪ್ಪಿಲ್ಲ. ಮತ್ತು ಪಕ್ಕ 100% ನಮ್ಮ ಬಳ್ಳಾರಿ ಡಿಸ್ಟಿಕ್ ನಂಬರ್ 1 ಆಗಿರುತ್ತೆ. ಅಣ್ಣ, ಈಗ ತಿರ್ಗಾ ಅವರು ಮತ್ತೆ BJPಗೆ ಬಂದಾರೆ ಯಾರೋ ಜನಾರ್ದನ್ ರೆಡ್ಡಿ ಅವರು. ಈಗ ರಾಮುಲು ಅವರಿಗೆ ಮತ್ತು ಬಳ್ಳಾರಿಗೆ ಏನಾದರೂ ಪ್ಲಸ್ ಆಗ್ಬೋದಾ? ಪ್ಲಸ್ ಅನ್ನೋದಕ್ಕಿಂತ ಡಬಲ್ ಪ್ಲಸ್ ಇದೆ. ಒಂದು ರಾಮುಲು ಅವ್ರಿಗೆ ರೆಡ್ಡಿ ಅನ್ನೋದೊಂದು ದೊಡ್ಡ ಶಕ್ತಿ ಇದ್ದಂಗೆ. ಬರೀ ಅವ್ರ ಹೆಸರೇ ಸಾಕು ಅವ್ರಿಗೆ ಬಳ್ಳಾರಿಯಲ್ಲಿ ಪ್ರಚಾರ ಮಾಡೋಕ್ಕೆ. ಯಾಕಂದರೆ ರೆಡ್ಡಿ ಅವ್ರ ಅಭಿಮಾನಿಗಳು ತುಂಬ ಇದ್ದಾರೆ. ಎಲ್ಲರೂ ನಮ್ಮ ರಾಮುಲು ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ರಾಮುಲು ಅವರು ಈಸಿಯಾಗಿ ಗೆಲ್ಬೋದು ಅಂತ ನಮ್ಗೆ ಅನಿಸಿಕೆ ಅಷ್ಟೇ. ಅಣ್ಣ, ತಮ್ಮ ಹೆಸರಣ್ಣ? ವಿನಯ್ ಅಂತ. ಅಣ್ಣ, ಇಲ್ಲಿ ಬಿಸಿಲಿಕ್ಕಿಂತ ಹೆಚ್ಚು ಈ ಸಲ ಚುನಾವಣೆ ಕಾವು ಐತಣ್ಣ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾಕಂದರೆ MP ಎಲೆಕ್ಷನ್ನು ಅದು ಬಳ್ಳಾರಿ ತುಂಬ ದೊಡ್ಡ ಹಾಟ್ಸ್ಪಾಟೇ ಇರುತ್ತೆ. ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಈ ಸಲ ತುಂಬ ಕಡಿಮೆ ಅನಿಸ್ತಿದೆ. ಯಾಕಂದರೆ ಡಿಸ್ಟಿಕ್ ವಿಭಜನೆ ಆಗಿದೆ, ವಿಜಯನಗರ ಹೊಸ ಡಿಸ್ಟಿಕ್ ಆಗಿದೆ. ಸೊ ಒಲವು ಜಾಸ್ತಿ ಅಲ್ಲೇ ತೋರಿಸ್ತಿದ್ದಾರೆ ಅಂತ ನಮಗೆ ಅನಿಸ್ತು. ಡೆವಲಪ್ಮೆಂಟ್ಸ್ ಎಲ್ಲ ಇವಾಗ ಇಲ್ಲೇ ರಾಯಲ್ ಸರ್ಕಲ್ ನಾವು ನೋಡ್ತೀವಿ, ಕ್ಲಾಕ್ ನಿಲ್ಲಿಸ್ಬಿಟ್ಟಿದ್ದಾರೆ. ಕೆಲವೊಂದು ಡೆವಲಪ್ಮೆಂಟ್ಸ್ ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ ಬಳ್ಳಾರಿಯಲ್ಲಿ. ಸೊ ಈ ಸರಿ ಡೌಟೇ ಇಲ್ಲ, BJPನೇ ಬರೋದು. ಎಲ್ಲರೂ ಮೋದಿ ಸರ್ಗೆ ವೋಟ್ ಹಾಕೋದು. ಇವರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಒಂದು ಅಗರಬತ್ತಿ ಉಡುಗೊರೆ. ಅಣ್ಣ, ಧನ್ಯವಾದ ಅಣ್ಣ, ಧನ್ಯವಾದ. ಈ ಪ್ರಧಾನಿ ಆಗ್ಬೇಕಾ ಬೇಡ ಅಂತೀರಿ ಸರ್ ನೀವು? ಆಗ್ಬೇಕು, ಪ್ರಧಾನ ಆಗ್ಬೇಕು. ಯಾರು ಆಗ್ಬೇಕು ಸರ್? ಮೋದಿ ಆಗ್ಬೇಕು. ಮೋದಿಯವ್ರು ಯಾಕೆ ಆಗ್ಬೇಕು ಸರ್? ನನ್ನ ಅಭಿಪ್ರಾಯ ಅದು. ನಿಮ್ಮ ಅಭಿಪ್ರಾಯ ಅಷ್ಟೇ ಸರ್. ಹೆಂಗ್ ನಡೀತಿದೆ ಸರ್ ಬಳ್ಳಾರಿಯಲ್ಲಿ ಚುನಾವಣೆ? ಬಳ್ಳಾರಿಯಲ್ಲಿ 2 ಟಗಫೋರ್ ಇದ್ದಾವೆ. ವ್ಯಕ್ತಿಗತವಾಗಿ ಮೋದಿ ನೋಡಿ ಓಟ್ ಹಾಕ್ತಾರೆ. ಈಗ ರಾಮುಲು ಅವ್ರು ನೋಡಿ ಏನು ಓಟ್ ಹಾಕಲ್ಲ ನೀವು ಹಂಗಾದ್ರೆ? ರಾಮುಲು ಅಂದರೆ ಪರವಾಗಿಲ್ಲ, ಆದರೂ ಕೂಡ ಮೋದಿನೇ ಬೇಕು. ಈಗ ಕಳೆದ ML ಎಲೆಕ್ಷನ್ದಾಗ ಇವ್ರು ಸೋತರು, ರಾಮುಲು ಅವ್ರು ಸೋತಾರ್ರಿ. ಮತ್ತೀಗ ಅವರು ಏನು ಹೇಳತ್ತಾರೆ ಪ್ರಚಾರದ ಸಮಯದಲ್ಲಿ, ಇದು ನಾನೇನಾದ್ರೂ ಈಗ ಸೋತ್ರೆ ನನ್ನ ಕೆರಿಯರೇ ಮುಗಿದು ಹೋಗುತ್ತೆ, ದಯವಿಟ್ಟು ನನಗೆ ಗೆಲ್ಲಿಸ್ಕೊಡಿ ಅನ್ನೋಂಥದ್ದು ಮಾತನ್ನು ಹೇಳ್ತಾರೆ. ಆ ಅನುಕಂಪದ ಮೇರೆಗೆ ನೀವು ರಾಮುಲೂರಿಗೆ ಓಟ್ ಹಾಕ್ಲತ್ತಿರೋ ಏನು ಮೋದಿಯವ್ರು ನೋಡಿ ಹಾಕ್ತಿರೋ? ಇಲ್ಲ, ಮೋದಿ ಪ್ಲಸ್. ಬಳ್ಳಾರಿಯಲ್ಲಿ ಬಿಸಿಲು ಎಷ್ಟು ಇಲ್ಲಿ ಕಾವು ಐತಿ, ಅದೇ ರೀತಿ ಈ ಬಾರಿ ಬಿಸಿಲಿಗಿಂತ ಹೆಚ್ಚು ಚುನಾವಣೆ ಕಾವು ಐತಿ ಸರ್. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ತಾವು? ಏನೈತ್ರಿ, ದೇಶಕ್ಕೆ ಮೋದಿ ಬೇಕು, ನಮಗೆ BJP ಸರ್ಕಾರ ಬೇಕು. ಅದಕ್ಕಾಗಿ ನಾವು BJPನೇ ಗೆಲ್ಸೋಣ ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಬಾರಿ ಒಟ್ಟು BJP ಗೆಲ್ಲಿಸ್ಬೇಕಂತ ಮಾಡಿರಿ? ಗ್ಯಾರಂಟಿ BJP ಗೆಲ್ಸ್ಬೇಕಂತೇಳಿ ಪ್ರಯತ್ನ ಐತ್ರಿ. BJPನೇ ಯಾಕೆ ಗೆಲ್ಲಿಸ್ಬೇಕಂತ ಮಾಡಿರಿ ಸರ್? ನಮ್ಮ ಮೋದಿ ಪದ್ಧತಿಗಳು ಹಂಗೆ ಇದಾವ್ರಿ, ಹಿಂದೂ ಧಾರ್ಮಿಕ ಪದ್ಧತಿ ಐತಲ್ಲ, ಅದರಿಂದ ನಾವು ಮೋದಿಗೆ ಹಾಕ್ಬೇಕಂತೇಳಿ ನಾವು ತುಂಬ ಪ್ರಯತ್ನ. ಈಗ ಜನಾರ್ದನ್ ರೆಡ್ಡಿ ಅವರು ತಿರ್ಗಾ ಮತ್ತೆ BJPಗೆ ಬಂದಾರ ಸರ್, ಅದು ಏನಾರ ಪ್ಲಸ್ ಆಗ್ಬೋದು ಅಂತಾರೆ ರಾಮುಲು ಅವ್ರಿಗೆ?
ಅದು ಭಾಳ ಪ್ಲಸ್ ಆಗ್ತದೆ ರೀ. ಜನಾರ್ದನ್ ರೆಡ್ಡಿ ಅವರು ಒಂದು ಅರ್ಜುನನಿಗೆ ಕೃಷ್ಣ ಹೆಂಗನೋ ಹಂಗೆ ಜನಾರ್ದನ್ ರೆಡ್ಡಿ ಇದ್ದರೆ ಶ್ರೀರಾಮ್ಲು ಗೆದ್ದು ಬರೋಕೆ ಭಾಳ ಅವಕಾಶ ಐತ್ರಿ. ಊರು ಚಲೋ ಐತ್ರಿ. ಈಗ ಎಲೆಕ್ಷನ್ ಹೆಂಗೆ ಸರ್? ಎಲೆಕ್ಷನ್ ಫುಲ್ ಜೋರು ಐತೆ. ಯಾರ್ದು ಜೋರು ಐತ್ರಿ? ನಾಗೇಂದ್ರಣ್ಣ ಜೋರು ಐತೆ. ನಾಗೇಂದ್ರಣ್ಣ ಇದ್ರೆ ಒಂದು ಕಾಂಗ್ರೆಸ್ಗೆ ಬಲ. ಯಾರೇ ನಾಗೇಂದ್ರಣ್ಣ? ನಾಗೇಂದ್ರಣ್ಣ ಬಳ್ಳಾರಿಗೆ ಕಾಂಗ್ರೆಸ್ಗೆ ಬಲ ಒಂದು. ಏನು BJP ಆಗತ್ತಾ ಕಾಂಗ್ರೆಸ್ ಆಗತ್ರಿ? ಇಲ್ಲಿ ಕಾಂಗ್ರೆಸ್ ಆಗ್ತದೆ. ಸರ ಇಲ್ಲಿ ಹೆಂಗೆ ನಡೆದ ಸರ್ ಇಲೆಕ್ಷನ್? ಎಲೆಕ್ಷನ್ದು ನಮಗೇನು ಅಷ್ಟೇ ಪರಿಚಯ ಇಲ್ಲ ರೀ ನಮಗೆ ಜಾಸ್ತಿ. ನಾವೇನು ಇಲ್ಲಿ ಕಾಂಗ್ರೆಸ್ ಬರ್ತೈತೆ ಅಂತ ನಾವೇ ಇದ್ದೀವಿ ಅಷ್ಟೇ. ಕಾಂಗ್ರೆಸ್ ಬರ್ತಾರೆ. ಈಗ ರಾಮ್ಲು ಅವರು ಕಳೆದ MLA ಎಲೆಕ್ಷನ್ದಾಗ ಸೋತಾರ. ಈಗ ಮತ್ತೆ ಹೊಳ್ಳಿ MP ಎಲೆಕ್ಷನ್ ನಿಂತಾರ. ಏನು ಗೆಲ್ತಾ ಇರ್ತೀರೋ ಏನು ಸೋಲ್ತಾ ಇರ್ತೀರಿ ಸರ್ ಅವರು? ಪ್ಲಸ್ ಪಾಯಿಂಟ್ ಏನಂದರೆ ಅವರೆಲ್ಲ ಬಸ್ ಫ್ರೀ ಅವೆಲ್ಲ ಇಕ್ಕಾರಲ್ಲ, ಅದೇನ ಪ್ಲಸ್ ಪಾಯಿಂಟ್ ಆಗ್ಬೋದು ಅವ್ರಿಗೆ. ಪ್ಲಸ್ ಆಗತ್ತಂತೀರಿ ಈ ಬಸ್ ಎಲ್ಲ ಫ್ರೀ ಮಾಡಿದಕ್ಕೆ? ಮ್ಯಾಗ ಪ್ರಧಾನಮಂತ್ರಿ ಯಾರು ಹಾಕಾರಿ? ಹಾಂ, ಮೋದಿನೇ ಆಗತ್ತೆ ಸರ್. ಅದರ ಇಲ್ಲೊಬ್ರು. ಸರ್ ನಮಸ್ಕಾರ ಸರ್. ಸರ್ ಹೆಂಗೆ ನಡೆದ ಸರ್ ನಿಮ್ಮ ಬಳ್ಳಾರಿ ಒಳಗೆ ಚುನಾವಣೆ? ಕಾಂಗ್ರೆಸ್ ಆಗತ್ತೆ ಸರ್. ಇಲ್ಲಿ ಈಗ ಕಳೆದ ಬಾರಿ MLA ಎಲೆಕ್ಷನ್ದಾಗ ರಾಮುಲು ಅವರು ಸೋತಿದ್ರು. ತಿರ್ಗಾ MP ಎಲೆಕ್ಷನ್ಗೆ ನಿಂತಾರ ಸರ್. ಏನು ಮಾಡಿಲ್ಲ ಮೋದಿ, ಏನು ಮಾಡಿಲ್ಲ. ರಾಮುಲು ಏನು ಮಾಡಿಲ್ಲ. 5 ಸಲ ಗೆದ್ದ, ಏನು ಮಾಡಿಲ್ಲ. 5 ಸಲ ಗೆದ್ದಾನ, ಏನು ಮಾಡಿಲ್ಲ. ಅಲ್ಲಿ ಇಲ್ಲಿ ಬಿಟ್ಟು 5 ಸಲ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ 5 ಕ್ಯಾಟಗರಿ ಇದೆ. ಇಲ್ಲಿ ಬಿಟ್ಟು ಮಳ್ಕೊಬರ ಅಂದ್ಕೊಂಡ. ಸರ್ ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರಿ ರಾಜ್ಯ ಸರ್ಕಾರ. 2,000 ರೂಪಾಯಿ ಕೊಟ್ಟರೆ ಅನುಕೂಲ ಆಗೈತ್ರಿ ಅದು? ಎಲ್ಲರೂ ಅನುಕೂಲ ಆಗತ್ತೆ. ಕೆಲವು ಮಂದಿ ಆಪೋಸಿಷನ್ ಅವ್ರು BJP ಅವರು ಏನು ಬಂದಿಲ್ಲ, ಏನು ಕೊಟ್ಟಿಲ್ಲ, ಮಾಡಿಲ್ಲ ಅಂತ. ಬಸ್ಸು ಫ್ರೀ 2,000 ರೂಪಾಯಿ ಕೊಡ್ತಿದ್ದಾರೆ. ಮತ್ತು ನಿಮಗೆ ಅದು ಕರೆಂಟ್ ಫ್ರೀ ಐತೆ. ಮತ್ತು ನಿಮಗೆ ಅದು BA ಓದ್ಕೊಂಡವ್ರಿಗೆ 3,000 ರೂಪಾಯಿ ಹಾಕ್ತಿದ್ದಾರೆ. IT ಓದ್ಕೊಂಡವ್ರಿಗೆ 1500 ರೂಪಾಯಿ ಹಾಕ್ತಿದ್ದಾರೆ. IT ಓದ್ಕೊಂಡವ್ರಿಗೆ 1500 ರೂಪಾಯಿ ಹಾಕ್ತಿದ್ದಾರೆ. ಎಲ್ಲ ಇದು ಮಾಡಿದ್ದಾರೆ. ಏನು 10 ವರ್ಷ ಆಯ್ತು, ಏನು 1 ಕೋಟಿ ಸಾಯ್ತದೆ. ನಾವು ಸಾಯೋನು ನೀರು ಹಾಕ ಫ್ರೀಗಳಿಂದ ರಾಜ್ಯ ಹಾಳಾಗುತ್ತೆ. ಮತ್ತು ಕೆಲವೊಂದಿಷ್ಟು ವಸ್ತುಗಳನ್ನು ದುಬಾರಿ ಮಾಡ್ಯಾರ, ಅದಕ್ಕೆ ಇಲ್ಲಿ ಫ್ರೀ ಕೊಡ್ತಾ ಇದಾರೆ ಅನ್ನೋಂಥದ್ದು ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡ್ರಿ, ಮೊದಲಿಂದ ಅವರು ಎಲ್ಲ ನೋಡ್ತಿರಲ್ಲ, ಪೆಟ್ರೋಲ್ ಡೀಸೆಲ್ ಎಲ್ಲ ರೇಟ್ ಆಗೈತೆ. ತರಕಾರಿ ಐತೆ, ಇದು ಕಾಳು ಹೆಚ್ಚಿಗೆ ಆಗೈತೆ. ಏನು ಅಕ್ಕಿ ಜೋಳ ಇವೆಲ್ಲ ರೇಟ್ ಬಿಟ್ಟಾವೆ. ಸಾಹೇಬರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಸರ್ ಒಂದು ಅಗರಬತ್ತಿ ಉಡುಗೊರೆ. ಸರ್ ತೋರಿಸಿ. ತಮ್ಮ ಹೆಸರು ಸರ್? ಗೋವಿಂದ ರೆಡ್ಡಿ. ಸರ್ ಹೆಂಗ್ ನಡೀಲತ್ತ ಸರ್ ಚುನಾವಣೆ ನಿಮ್ಮ ಬಳ್ಳಾರಿ ಒಳಗೆ? ಚೆನ್ನಾಗಿ ನಡೆಯಕತ್ತದೆ. ಯಾರು BJP ಆಗ್ಬೋದೋ ಕಾಂಗ್ರೆಸ್ ಆಗ್ಬೋದು ಸರ್? ಕಾಂಗ್ರೆಸ್ ಅವ್ರು ಆಗುತ್ತೆ. ಯಾವ ಕಾರಣಕ್ಕೆ ಕಾಂಗ್ರೆಸ್ ಅಂತ ಹೇಳ್ತೀರಿ ಸರ್? ಎಲ್ಲ ವರ್ಗಗಳು ಇವಾಗೆಲ್ಲ ಗ್ಯಾರಂಟಿ ಕೊಡ್ತಿದ್ರಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಹಾಕ್ತಾರಂತ. ಈಗ ರಾಮುಲು ಅವರು ಕಳೆದ MLA ಎಲೆಕ್ಷನ್ ಸೋತಿದ್ದಾರೆ. ಈಗ MP ಎಲೆಕ್ಷನಲ್ಲಿ ಅವರು ಹೇಳುವಂಥದ್ದು ಏನು, ಇದು ನನ್ನ ಕೆರಿಯರ್ ಪ್ರಶ್ನೆ, ದಯವಿಟ್ಟು ನನಗೆ ಗೆಲ್ಲಿಸ್ಕೊಡಿ ಅನ್ನೋಂಥದ್ದು ಹೇಳ್ತಾರೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಅದು ನಮಗೆ ಕಾಂಗ್ರೆಸ್ ಗೆಲ್ಬೇಕಂತ ತುಕಾರಾಮ್ ಒಳ್ಳೆಯರಂತ. ಇಲ್ಲಿ ಪ್ರಧಾನಮಂತ್ರಿ ಯಾರಾಗ್ಬೋದು ಸರ್? ಮೋದಿನೇ ಬರಬೇಕು. ಪ್ರಧಾನಮಂತ್ರಿ ಅಂದರೆ ಮೋದಿನೇ ಬರಬೇಕು. ನಮ್ಮ ಹಿಂದೂಗಳ ರಕ್ಷಣೆಗಾಗಿ ಮತ್ತು ದೇಶದ ಉದ್ಧಾರಕ್ಕಾಗಿ ಮೋದಿ ಇದ್ರೇ ಚೆನ್ನಾಗಿ, ಮೋದಿನೇ ಬರಬೇಕು. ಈ ಕಾಂಗ್ರೆಸ್ದವ್ರು ಏನು ರಕ್ಷಣೆ ಕೊಡಂಗಿಲ್ಲ ಅಂತ ಅನಿಸುತ್ತೆ ನಿಮಗೆ? ರಕ್ಷಣೆ ಕೊಡಂಗಿಲ್ಲ ಅಲ್ಲ, ಎಲ್ಲ ವಿಚಾರದಲ್ಲಿ. ಈಗ ರಾಹುಲ್ ಗಾಂಧಿ ನೆನೆಸ್ಕೊಂಡ್ರೆ ಏನು ಅನ್ಸುತ್ತೆ ನಿಮಗೆ? ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ ಈಗೇನೋ ನಿನ್ನೇನೋ ಅನೌನ್ಸ್ ಮಾಡಿದ್ರಂತೆ, 1 ವರ್ಷ ಒಬ್ಬೊಬ್ಬರಿಗೆ ಇದನ್ನು ಕೊಡ್ತೀವಿ ಇಂಡಿಯಾ ಇದರಿಂದ ಅಂತೇಳಿ. ಸೊ ಅದೆಲ್ಲ ವರ್ಕೌಟ್ ಆಗಲ್ಲ ಪ್ರಾಕ್ಟಿಕಲ್ ಆಗಿ. ಒಬ್ಬನೇ ಇರಬೇಕು, ಒಬ್ಬನೇ ಎಲ್ಲ ಪೂರ್ತಿ ಡಿಸಿಷನ್ ಮೇಕಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ದೇಶ, ನಮ್ಮೊಂದು ಇದು. ಸರ್ ಹೆಂಗೆ ನಡೀಲತ್ತ ಸರ್ ಬಳ್ಳಾರಿ ಒಳಗೆ ಚುನಾವಣೆ ಸರ್? ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಯಾರಿಗೆ ಗೆಲ್ಬೋದು ಸರ್, ಕಾಂಗ್ರೆಸ್ BJP ಸರ್? ಸಮ್ಮಿಶ್ರಣ ಸರ್ಕಾರ ಬಂದರೆ ಒಳ್ಳೇದು ಅಂತ ಅನಿಸ್ತದೆ. ಕಿರಿಕಿರಿನೇ ಬೇಡ, ಎಲ್ಲರೂ ಕೂಡಿ ಸರ್ಕಾರ ಮಾಡೋಣ ಅಂತದ್ದು ಮಾತನ್ನು ಹೇಳ್ತಾರೆ. ಹೌದೌದು. ಯಾವುದಕ್ಕೋಸ್ಕರ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ತಾರೆ? ಸಮ್ಮಿಶ್ರಣ ಸರ್ಕಾರ ಆದರೆ ಒಂದು ಪಕ್ಷ ಏನು ತಪ್ಪು ಮಾಡಿದರೆ ಇನ್ನೊಂದು ಪಕ್ಷ ಅಂದ್ರೆ ಸಮ್ಮಿಶ್ರಣವಾಗಿದ್ದಾಗ ಏನಾದರೂ ಅವರಲ್ಲಿ ಒಡಕುಗಳು ಉಂಟಾದರೆ ಇನ್ನೊಂದು ಹೊಸ ಸರ್ಕಾರ ಬರ್ಬೋದು ಅನ್ನೋ ಒಂದು ಆಶೆ. ಯಾಕಂದರೆ ಎಲ್ಲರಲ್ಲಿಯೂ ಒಂದೇ ರೀತಿಯಾದ ಆಲೋಚನೆ ಇಲ್ಲ. ಈಗ ನೀವು ಹೇಳ್ತಾ ಇರೋದು ಈಗ ಇಂಡಿಯಾ ಒಕ್ಕೂಟ ಅಂತ ಒಂದು ಮಾಡ್ಕೊಂಡಿದ್ದಾರೆ ಸರ್, ಅವ್ರು ಗೆಲ್ಬೇಕನ್ನುವಂಥದ್ದು ಹೇಳ್ತೀರಿ ಸರ್? ಹಾಂ, ಅವ್ರು ಗೆದ್ರೇ ಒಳ್ಳೇದು. ಈಗ ಅದರಲ್ಲೇ ಒಂಥರದ್ದು ಯಾವಾಗಲೂ 1 ಮ್ಯಾನ್ ಶೋ ಇದ್ದರೆ ಅದು ಹೆಂಗೆ ಒಂದು ಮೊನಾರ್ಕಿ ಆದಾಗ ಆಗ್ಬಿಡ್ತದೆ ಸರ್. ಹೆಂಗೆ ನಡೆದು ಸರ್ ಬಳ್ಳಾರಿ ಒಳಗೆ ಎಲೆಕ್ಷನ್? ಹೇಳೋಕ್ಕಾಗಲ್ಲ, 2 ಕಡೆ ಜಿದ್ದೆ ಐತೆ. ಮೇನ್ BJPನೇ ಬರ್ಬೋದು ಅನ್ಕೊಂತೀವಿ ನಾವು. ಈಗ ರಾಮುಲು ಸಾಹೇಬರು ಕಳೆದ MLA ಎಲೆಕ್ಷನ್ದಾಗ ಸೋತಾರ. ಇದು ನನ್ನ ಭವಿಷ್ಯದ ಪ್ರಶ್ನೆ, ನಂಗೆ ದಯವಿಟ್ಟು ಗೆಲ್ಲಿಸ್ಕೊಡಿ, ಇಲ್ಲಾಂದ್ರೆ ನನ್ನ ಕೆರಿಯರ್
ಕಷ್ಟ ಆಗತ್ತೆ ಅನ್ನೋವಂಥದ್ದು ಹೇಳ್ತಾರೆ. ಆ ಒಂದು ಅನುಕಂಪದ ಮೇಲೆ ಅವರಿಗೆ ಕೆಲಸ ಅಂತ ಆಗ್ತಿತ್ತೋ ಅಥವಾ ಏನು ಮೋದಿ ನೋಡಿ ಹಾಕ್ತಿರೋ ಅಥವಾ ಏನು ರೆಡ್ಡಿ ಬ್ರದರ್ಸ್ ಮತ್ತು BJP ಬಂದಾರ ಅದು ಅನುಕೂಲ ಆಗತ್ತೆ ಅನಿಸುತ್ತೆ ನಿಮ್ಗೆ? ಎಲ್ಲ ಮೋದಿ ನೋಡಿ ಹಾಕೋದು ಓಟು. ಮೋದಿಗೆ ಜೈ. ಇಲ್ಲಿ ಯಾಕಂದರೆ ತುಕಾರಾಮು ಸಂಡೂರಲ್ಲಿ ಇರೋದ್ರಿಂದ ಇಲ್ಲಿ ಬಳ್ಳಾರಿ ಅಷ್ಟೊಂದು ಕನ್ವಿನ್ಸ್ ಇಲ್ಲ. ಬೇರೆ ಕಡೆಯಲ್ಲಿ ಹೊಸಪೇಟೆ ಎಲ್ಲ ಕಡೆನೂ ಅವ್ರು ಅಷ್ಟೊಂದು ಹೆಸರಿಲ್ಲ ಅವ್ರದ್ದು. ಸಂಡೂರಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಸೊ ಹಂಗಾಗಿ ನಾವು ಬಳ್ಳಾರಿ ಗೊತ್ತಿರೋದ್ರಿಂದ, ಶ್ರೀರಾಮುಲು ಗೊತ್ತಿರೋದ್ರಿಂದ ನಾವು ಶ್ರೀರಾಮುಲ್ಗೆ ಜೈ ಅಂತೀವಿ. ಬಟ್ ಈಗ ವಾತಾವರಣ ನೋಡ್ತಾ ಇದ್ರೆ ಕಾಂಗ್ರೆಸ್ಸಿಂದ ತುಕಾರಾಮ್ ಅಂತ ಕ್ಯಾಂಡಿಡೇಟ್ ಇದ್ದಾರೆ, BJPಯಿಂದ ಶ್ರೀರಾಮುಲು ಅಂತ ಇದ್ದಾರೆ. ಬಟ್ ಹೆಚ್ಚಿನ ಒಲವು ಇವರಿಗೆ ತುಕಾರಾಮ್ ಸಾಹೇಬರಿಗೂ ಇದೆ ಸರ್. ನೋಡ್ರಿ, ಪ್ರಜ್ವಲ್ ರೇವಣ್ಣ ಅವರು ಎಷ್ಟು ಅಗಾಣ ಇದೆ ನೋಡಿ. ಒಬ್ಬ MP ಆಗಿ ಈ ಥರ ನೀಚ ಕೆಲಸ ಮಾಡ್ತಾರೇನ್ರಿ? ಹಂಗಾಗಿ ಈ ಸರಿ ಇಲ್ಲಿ ನಮ್ಮ ಬಳ್ಳಾರಿ ವಿಷಯಕ್ಕೆ ಬಂದಾಗ ರಾಮುಲು ವರ್ಚಸ್ಸು ತುಕಾರಾಮ್ ವರ್ಚಸ್ಸು ರಾಮುಲು ಅಂತ ಇದ್ದಾರಲ್ಲ. ಬಟ್ ಒಂದು ಇವತ್ತಿನ ವಾತಾವರಣ ನೋಡಿಕೊಂಡ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಹುತೇಕ ಖಚಿತ ಅಂತ ನಾವು ಕಾಣಿಸ್ತದೆ ಸರ್. ಈಗ ರಾಮುಲವರು ಕಳೆದ MLA ಎಲೆಕ್ಷನ್ದಾಗ ಸೋತರು ಸರ್. ಯಾವ ಕಾರಣಕ್ಕೆ ಸೋತಾರ ಅಂತ ಅನಿಸ್ತದೆ ಸರ್ ನಿಮ್ಗೆ? ಶ್ರೀರಾಮುಲವರು ಇದು ರೂರಲ್ ಎಲೆಕ್ಷನ್ ಸೋಲಕ್ಕೆ ಕಾರಣ ಅಂತಂದ್ರೆ ಅವ್ರ ಕ್ಷೇತ್ರನ 14 ವರ್ಷದಿಂದ ಹೊರಗೆ ಇಟ್ಬಿಟ್ರು. ಆ ಕ್ಷೇತ್ರನ ಆ ನಾಡಿ ಮಿಡಿತ ಜನಗಳನ್ನ ದೂರ ಇಟ್ಬಿಟ್ರು. ಯಾರನ್ನ ಹೋಗ್ಬಿಟ್ರೆ ಏನೋ ಕೆಲಸ ಕೇಳಿದ್ರೆ ಬರೀ ಸುಳ್ಳು ಹೇಳೋದು. ಸುಳ್ಳು ಅಂದು ಬಿಟ್ಟರೆ ಅವ್ರು ಏನಿಲ್ಲ. ಜನಗಳು ನಮ್ಮ ಯಾವಾಗಲೂ ರೂರಲ್ ಆಗಿರಲಿ ಸಿಟಿ ಆಗಿರಲಿ ಜನಗಳು, ನಮ್ಮ ಬಳ್ಳಾರಿ ಜನಗಳು ಒಳ್ಳೆ ಜನನೂ ಇದ್ದಾರೆ. ಕೆಲಸ ಮಾಡೋರಿಗೆ ಯಾರೇ ಕೆಲಸ ಮಾಡ್ತಾರೋ ಅವ್ರನ್ನ ಗುರುತಿಸ್ತಾರೆ. ಈಗ ಕೆಲವೊಂದಿಷ್ಟು ಮಂದಿ ಹೇಳುವಂಥದ್ದು ಏನಂದ್ರೆ ರೆಡ್ಡಿ ಸಾಹೇಬರು ಮತ್ತು BJPಗೆ ಬಂದಾರೆ, ರೆಡ್ಡಿ ಬ್ರದರ್ಸ್ರಿಂದ ಮತ್ತೆ ಇಲ್ಲಿ BJPಗೆ ಅನುಕೂಲ ಆಗುತ್ತೋ ಅನ್ನೋಂಥದ್ದು ಮಾತು ಹೇಳ್ತಾರೆ. ಇದ್ರ ಬಗ್ಗೆ ತಾನು ಹೇಳ್ತೀರಿ ಸರ್? ಜನಾರ್ದನ್ ರೆಡ್ಡಿ ಸಾಹೇಬರು 2006ರಿಂದ 2009ರವರೆಗೆ ಜನಾರ್ದನ್ ರೆಡ್ಡಿ ಕಿಂಗ್ ಮೇಕರ್ ಆಗಿ ಇಲ್ಲಿ ಮೆರೆದ್ರು. 2009 ಸಿದ್ದರಾಮಯ್ಯ ಸಾಹೇಬರು ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆ ಯಾವತ್ತು ಮಾಡ್ಕೊಂಡು ಬಂದ್ರು ಅವತ್ತು ಮಕ್ಕ ಮಲಗಿಬಿಟ್ರು. ಅವ್ರ ಕತೆ ಮುಗೀತು. ಇವತ್ತು ಜನಾರ್ದನ್ ರೆಡ್ಡಿ ಸಹ ಇದ್ರ ಸುತ್ತ ಇಷ್ಟು ಜನ ಇದ್ದಾರೆ. ಜನಾರ್ದನ್ ರೆಡ್ಡಿ ಅಂದರೆ ಅವೆಲ್ಲ ಅಲರ್ಜಿ ಆಗ್ಬಿಡ್ತು. ಯಾಕಂದ್ರೆ ನಮಗೆ ಒಳ್ಳೆ ಹೆಸರಿತ್ತು ಬಳ್ಳಾರಿಗೆ. ಈಗ ಎಲ್ಲನೂ ಹೋಗ್ಬಿಟ್ರಿಗಿನ ನಮ್ಮನ್ನ ಒಂಥರ ಬೇರೆ ಜಿಲ್ಲೆದಾಗ ಹೋದರೆ ಒಂದು ವಿಶೇಷವಾಗಿ ನೋಡ್ತಾರೆ. ಬಳ್ಳಾರಿ ಅಂದರೆ ನೀವು ಅಕ್ರಮ ಗಣಿಗಾರಿಕೆರ ಅಂತ ಒಂದು ಬ್ಯಾಡ್ ನೇಮು ನಮಗೆ 3 ನಾಮ ಬಿದ್ದುಬಿಟ್ಟೈತೆ. ಜನಾರ್ದನ್ ರೆಡ್ಡಿ ವರ್ಚಸ್ ಏನಿಲ್ಲ ಸರ್ ಇಲ್ಲಿ. ಈಗ ಇಷ್ಟೊತ್ತನ ನಾವು ಬಳ್ಳಾರಿಯ ಒಂದು ಹಳೆಯ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಿರುವಂಥ ಜನಗಳಿಗೆ ನಾವೆಲ್ಲ ಮಾತಾಡೀವಿ. ಹಂಗೆ ಇನ್ನೊಂದು ಏರಿಯಾಗೆ ಹೋಗೋಣಂತ, ಹೋಗಿ ಅಲ್ಲಿ ಜನರ ಅಭಿಪ್ರಾಯ ತಿಳ್ಕೊಳ್ಳೋಣಂತ, ಹೆಂಗೆ ನಡೆದ ಇಲೆಕ್ಷನ್ ಕಾವು, ಯಾರು ಗೆಲ್ತಾರ ಯಾರು ಸೋಲ್ತಾರ ಅನ್ನೋಂಥದ್ದು ಕೇಳೋಣಂತ ಬರ್ರಿ. ಬರೀ ಈಗ ಬಳ್ಳಾರಿ ಒಂದು ಪಾರ್ಕಲ್ಲಿ ನಾವು ಇದೀವಿ. ಇಲ್ಲಿ ಬೆಳಿಗ್ಗೆದ್ದು ವಾಕಿಂಗ್ ಅಂತೇಳಿ ಸಾಕಷ್ಟು ಜನಗಳು ಬರ್ತಾರ. ಕೇಳೋಣಂತ ಇಲೆಕ್ಷನ್ ಹೆಂಗೆ ನಡೆದೈತಿ, ಯಾರು ಗೆಲ್ತಾರ ಯಾರು ಸೋಲ್ತಾರ, ಏನು ಮೋದಿ ಹವಾ ಆಯಿತು ಅಥವಾ ಇಲ್ಲಿ ಗ್ಯಾರಂಟಿ ಹವಾ ಆಯ್ತು ಅನ್ನೋಂಥದ್ದು ಕೇಳೋಣಂತ. ಬರೀ ಇಲ್ಲಿ ಸಾಕಷ್ಟು ಜನ ವಾಕಿಂಗ್ ಅಂತ ಬಂದಾರ, ಅವ್ರ ಹತ್ರನ ಕೇಳೋಣಂತ ಬರ್ರಿ. ಬರೀ ಇಲ್ಲಿ ಸರ್ ಕುಂತಾರ, ಪೇಪರ್ ಓದ್ಕೊಂತ ಗಿಡದ ಬಡ್ಡ್ಯಾಗ ಕುಂತಾರ. ಅವ್ರ ತುಂಬ ನೆರಳು ತೊಗೊಂಡು ಸರ್ ಕೇಳೋ. ಸರ್ ನಮಸ್ಕಾರ ಸರ್. ಸರ್ ಹೆಂಗೆ ನಡೆದು ಸರ್ ಇಲೆಕ್ಷನ್? ಹೆಂಗೆ ನಡೆದು ಊರಾಗ? ಚೆನ್ನಾಗಿ ನಡ್ತೈತೆ. ತಾವೇನು ಕೆಲಸ ಮಾಡೋದು ಸರ್? ಏನು ರಿಟೈರ್ಮೆಂಟಾ? ಪೇಂಟಿಂಗ್ ಕೆಲಸ ಮಾಡ್ತೀವಿ, ಕಾಂಟ್ರಾಕ್ಟ್. ಹೆಂಗೆ ಸರ್? ಏನು BJP ಆಗೋದಾ ಕಾಂಗ್ರೆಸ್ ಆಗೋದು ಸರ್? ಏನು BJP ಹೇಳ್ತಿದ್ದಾರಾ? BJP ಕಾಂಗ್ರೆಸ್ ಸರ್? BJP ಹೇಳ್ತಿದ್ದಾರಾ ನೋಡಬೇಕು. ಇಲೆಕ್ಷನ್ ಹೆಂಗೆ ನಡೆದು ಸರ್ ಬಳ್ಳಾರಿ ಒಳಗೆ? ಇಬ್ಬರು ಟಕಫಾರ್ ಇದೆ, ಹೆಂಗೆ ಹೇಳೋಕೆ ಬರೋಂಗಿಲ್ಲ. ಇಬ್ಬರು ಟಕಫಾರ್ ಇದ್ದಾರೆ, ಹೆಂಗೆ ಹೇಳೋಕೆ ಬರ್ತದೆ ಸರ್? ಹೇಳೋಕೆ ಬರೋಂಗಿಲ್ಲ. ಪಾಲಿಟಿಕ್ಸ್ನಾಗ ಇಲ್ಲ, ನಾವು ಐಡಿಯಾ ಇಲ್ಲ ನಮಗೆ. ಯಾರು ಗೆಲ್ತಾರೆ ಹೆಂಗೆ ಹೇಳೋಕೆ ಬರೋಂಗಿಲ್ಲ. ಈಗ ಸರ್ ನಿಮಗೆ ಏಜ್ ಎಷ್ಟು ಸರ್? 68 ಸರ್. ಮೊದಲು ಹೆಂಗೆ ನಡೀತಿದ್ದು ಇಲೆಕ್ಷನ್ ಮತ್ತು ಈಗ ಯಾವ ಥರ? ಕಂಪ್ಯೂಟರ್ ಮೊದಲೆಲ್ಲ ಬ್ಯಾಲೆಟ್ ಪೇಪರ್ ಇತ್ತು. ಇವಾಗೆಲ್ಲ ಕಂಪ್ಯೂಟರ್ ಎಲ್ಲ ಇದು ಮಾಡಿಬಿಟ್ಟಾರಲ್ಲ, ಬೋಗಸ್ ಓಟ್ಗಳು ಬೀಳಂಗಲ್ಲ, ಎಲ್ಲ ಕಂಪ್ಯೂಟರೈಸ್ ಮಾಡಿಬಿಟ್ಟಾರಲ್ಲ. ಬರೀ ಇಲ್ಲಿ ಹಿಂದ್ಗಡೆ ಒಂದು ದೊಡ್ಡ ಗ್ಯಾಂಗ್ ಐತಿ, ಕೇಳೋಣಂತ. ಈ ಗ್ಯಾಂಗ್ ಒಳಗೂ ಕೆಲವೊಂದಿಷ್ಟು BJP ಇರ್ತಾರೆ, ಕೆಲವೊಂದಿಷ್ಟು ಕಾಂಗ್ರೆಸ್ ಇರ್ತಾವೆ. ಅವ್ರವ್ರೊಳಗೆ ಒಂದು ಅಭಿಪ್ರಾಯ ಬೇರೆ ಬೇರೆ ಇರ್ತೈತಿ. ಯಾಕಂದ್ರೆ ಬರೀ ಇಲ್ಲ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಈಗ ಬಿಸಿಲು ಹೆಂಗೈತೆ ಸರ್ ನಿಮ್ಮ ಊರಾಗ? ಬಳ್ಳಾರಿ 40+. ಈ ಬಾರಿ ಮತ್ತು ಈಗ ಬಿಸಿಲಿಗಿಂತ ಹೆಚ್ಚು ಚುನಾವಣೆ ಕಾವನ ಹೆಚ್ಚಾಗಿದೆ ಸರ್. ಹೌದು ಸರ್, ಹೌದು, ಚುನಾವಣೆ ಕಾವನ ಹೆಚ್ಚು. ಹಿಂಗೆ BJP ಆಗತ್ತಾ ಕಾಂಗ್ರೆಸ್ ಆಗತ್ತೆ ಸರ್? ನಮಗೆ BJP ಬೇಕು ಸರ್. ಅಲ್ಲ, ನಿಮಗೆ BJP ಬೇಕು ಬರೋಬರಿ. ಈಗ ಇಲ್ಲಿ ಏನು ಕಾಂಗ್ರೆಸ್ ಆಗತ್ತಾ BJP ಆಗತ್ತೆ ಸರ್? ಇಲ್ಲಿ ಕೂಡ BJP ಆಗುತ್ತೆ. ಈಗ ಕಳೆದ ಬಾರಿ ರಾಮುಲು ಅವರು MLA ಎಲೆಕ್ಷನ್ದಾಗ ಸೋತರು. ಈಗ ಅವ್ರ ಪ್ರಚಾರದಲ್ಲಿ ಈಗ MP ನಿಂತಾರ. ಪ್ರಚಾರದಲ್ಲಿ ಏನು ಹೇಳ್ತಾರೆ ಅಂದ್ರೆ, ನಾವು ಹೆಂಗಾರ ಮಾಡಿ ಗೆಲ್ಲಿಸ್ಕೊಡಿಲ್ಲ ಅಂದ್ರೆ ನನ್ನ ಕೆರಿಯರ್ ಕಷ್ಟ ಆಗುತ್ತೆ ರಾಜಕೀಯದಲ್ಲಿ ಅನ್ನೋಂಥದ್ದು ಹೇಳ್ತಾರೆ. ಆ ಅನುಕಂಪದ ಮೇರೆಗೆ ನೀವೇನು ಅವ್ರಿಗೆ ರಾಮುಲವ್ರಿಗೆ ಓಟ್ ಹಾಕುವಂಥದ್ದಾಗತ್ತೋ ಅಥವಾ ಏನು ಮೋದಿಯವ್ರು ನೋಡ್ತಿರೋ ಅಥವಾ ಈ ರೆಡ್ಡಿ ಬ್ರದರ್ಸ್ ಮತ್ತು ಹೊಳ್ಳಿ BJPಗೆ ಬಂದಾರೆ ಅಂತ ಅದು ಏನು ಅನುಕೂಲ ಆಗುತ್ತೆ ಸರ್?
ಇಲ್ಲ ಸರ್, ನಾವು ಕ್ಯಾಂಡಿಡೇಟ್ ಇಸ್ ನಾಟ್ ಇಂಪಾರ್ಟೆಂಟ್, ಮೋದಿ ಇಸ್ ವೆರಿ ಇಂಪಾರ್ಟೆಂಟ್. ದೇಶ ಇವತ್ತು ವರ್ಲ್ಡಲ್ಲಿ 5ನೇ ಸ್ಥಾನ ಇದೆ ಅಂದರೆ ಅದು ತಂದಿರೋದು ಮೋದಿಯವರ ಪ್ರಧಾನಿಯಿಂದ ಸಾಧ್ಯ ಆಗಿರೋದು. ಅದರಿಂದ ನಾವು ಮೋದಿ ನೋಡೇ ವೋಟ್ ಹಾಕ್ತೀವಿ. ಈಗ ರಾಮ್ಲೋರ್ ಅಪೋಸಿಟ್ ತುಕಾರಾಮ್ ಅವ್ರು ನಿಂತಾರೆ ಕಾಂಗ್ರೆಸ್ನಿಂದ. ಅವರು ವ್ಯಕ್ತಿತ್ವದಿಂದ ಅವರು ವ್ಯಕ್ತಿ ಭಾಳ ಚಲೋ ಐತೆ ಅನ್ನೋಂಥದ್ದು ಹೇಳತ್ತಾರ, ಭಾಳ ಟಫ್ ಐತೆ ಫೈಟ್ ಅನ್ನೋಂಥದ್ದು ಹೇಳತ್ತಾರೆ BJPಗೆ. ಇದ್ರ ಬಗ್ಗೆ ತಾವು ಹೇಳ್ತೀವಿ? ಟಫು ಇರ್ಬೋದು ಸರ್, ಬಟ್ ಆ್ಯಕ್ಚುಲಿ ಮೋದಿ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದು MP ಎಲೆಕ್ಷನ್ಸ್ ಅಲ್ಲ, ಇದು ಪ್ರಾಂತೀಯ ಪಾರ್ಟಿ ಎಲೆಕ್ಷನ್ಸ್ ಆದರೆ ನೋಡ್ತಾರೆ ಕ್ಯಾಂಡಿಡೇಟ್ನ, ಬಟ್ ದೇಶದೆಲ್ಲ ಇಂಪಾರ್ಟೆಂಟ್ ಮೇನ್ ಕ್ಯಾಂಡಿಡೇಟ್ ಯಾರು ನೋಡಲ್ಲ ಸರ್. ನನ್ನ ಅಭಿಪ್ರಾಯ ನಮಗೆ ಮೋದಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟರು ಸರ್ ಕಾಂಗ್ರೆಸ್. ಇದು ಅನುಕೂಲ ಆಗೈತೆ ಅಂತ ಅನಿಸುತ್ತೆ ನಿಮಗೆ? ಏನೋ ಮನುಷ್ಯರು ಆಸೆ ಬಿದ್ದು ಅದು ಮಾಡಿದ್ದಾರೆ. ಆದರೆ ನಮ್ಮ ದೇಶ ಇಂಪಾರ್ಟೆಂಟ್ ಚೆನ್ನಾಗಿರ್ಬೇಕಂದ್ರೆ ಮೋದಿಗೆ ಎಲ್ಲ ಪ್ರಿಫರೆನ್ಸ್ ಕೊಡ್ತಾರೆ. MP ಎಲೆಕ್ಷನ್ ಅಂತೂ ಮೋದಿದೆ, ಏನಿದ್ರೆ ಮೋದಿಗೆ ರೆಫರ್ ಮಾಡ್ತಾರೆ ಎಲ್ಲರೂ. ಅವರಿದ್ರೆ ನಮ್ಮ ದೇಶ ಉದ್ಧಾರ ಆಗ್ತದಂತ. ಕಾಂಗ್ರೆಸ್ ಇದ್ರೆ ಏನಾಗುತ್ತೆ ಸರ್? ಕಾಂಗ್ರೆಸ್ ಯಾರು ಲೀಡ್ರ್ ಇಲ್ಲ ಸರಿಗೆ ಯಾರು ಸರ್. ಒಂದು ಟೈಮಲ್ಲಿ ಬಳ್ಳಾರಿ ಅಂದರೆ ಪೂರ್ತಿ ಇದು BJP ಭದ್ರಕೋಟೆ ಇತ್ತು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆ ಭದ್ರಕೋಟೆಯನ್ನು ಪುಡಿ ಕಾಂಗ್ರೆಸ್ ಮಾಡಿದೆ ಸರ್. ಇದು ಒಂದು ಭದ್ರಕೋಟೆ BJPಯಿಂದ ಒಮ್ಮೆ ಸಂಪೂರ್ಣ ಕಾಂಗ್ರೆಸ್ ಆಗಿದೆ ಸರ್. ಈ ಒಂದು ಬದಲಾವಣೆ ಏನು ಕಾರಣ ಅಂತ ಅನಿಸುತ್ತೆ ಸರ್ ನಿಮ್ಗೆ? ಈ ಬದಲಾವಣೆ ಪಂಚ ಗ್ಯಾರಂಟಿ ಮಾಡಿದ್ರಲ್ರಿ, ಬಸ್ ಫ್ರೀ, ಆಮೇಲೆ 2000 ಗೃಹಲಕ್ಷ್ಮಿ ಅವರೆಲ್ಲ ಮಾಡಿದ್ದಾರೆ. ಅವೆಲ್ಲ ಕೊಟ್ಟು ಮತ್ತೆಲ್ಲ ರೇಟ್ ಬೆಳೆಸಿಬಿಟ್ಟಿದ್ದಾರಲ್ಲ. ಲಿಕ್ಕರ್ ಮೇಲೆ 3 ಟೈಮ್ ಬೆಳೆಸಿದ್ರು, ಒಂದು ಕ್ವಾರ್ಟರ್ 50-60 ರೂಪಾಯಿ ಬೆಳೆಸಿಬಿಟ್ರು. ಹಾಂ, ಕರೆಂಟ್ ಬಿಲ್ಲು ಜಾಸ್ತಿ ಆಯ್ತು, ಕಮರ್ಷಿಯಲ್ ಎಲ್ಲ. ಸ್ಟ್ಯಾಂಪ್ ಭೂಮಿ ವ್ಯಾಲ್ಯೂಯೇಷನ್ ಎಲ್ಲ 30% ಜಾಸ್ತಿ ಮಾಡ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಜನಗಳಿಗೆ ಭಾರಿ. ಮತ್ತು RTO 2 ವೀಲರ್ ಹೊಸ ಗಾಡಿಗಳು ಅಂತಂದು ಅವು ಜಾಸ್ತಿ ಮಾಡಿದ್ದಾರೆ ಫೀಸು. ಇನ್ನೇನು ನಮ್ಮ ತಲೆ ಕಿತ್ಕೊಂಡು ಅವ್ರಿಗೆ ಕೊಡ್ತಿದ್ದಾರೆ. ನಮ್ಮ ಹತ್ರ 100 ರೂಪಾಯಿ ಕಾಸ್ಕೊಂಡು ಅವ್ರಿಗೆ 20 ರೂಪಾಯಿ ಕೊಡ್ತಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಏನು ಚುನಾವಣೆ ನಡೆಯುತ್ತೆ ಸರ್, ಮತ್ತು ಕಾಂಗ್ರೆಸ್ ಮತ್ತೊಂದು 25 ಗ್ಯಾರಂಟಿಗಳನ್ನು ಕೊಟ್ಟಾರೆ ಸರ್. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಯಾರಿಲ್ಲ ಸರ್, ಈಗ ಆಲ್ರೆಡಿ 5 ಗ್ಯಾರಂಟಿ ಕೊಟ್ಟು ಎಲ್ಲ ರೇಟ್ ಬೆಲೆ ಜಾಸ್ತಿ ಏರ್ ಮಾಡಿಬಿಟ್ಟಿದಾರಲ್ಲ. ಈಗ ಭಾರಿ ಕಷ್ಟ, ಸ್ವಲ್ಪ ಆ ಗ್ಯಾರಂಟಿಗಳು ನಡೆಯೋದು ಕಷ್ಟ. ಈಗ ರಾಜ್ಯದಲ್ಲಿ ನೀರಿನ ಬರ ಐತೆ, ಅದು ಏನು ಕಾಂಗ್ರೆಸ್ ಕಾರಣನೋ ಏನು ಮಳೆ ಬಂದಿಲ್ಲ ಅಂತ ಕಾರಣ ಸರ್? ಅಲ್ಲ, ಹಾಗಂತಲ್ಲ, ಬಟ್ ಏನಾದರೂ ಪರಿಹಾರ ತೋರಿಸ್ಬೇಕಲ್ಲ ಪ್ರಜೆಗಳಿಗೆ. ಸಮಸ್ಯೆ ಎದುರಾಗ್ತಾ ಇದೆ, ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇಲ್ಲ. ಈ ಗ್ಯಾರಂಟಿಗಳು ಕೊಡ್ತಾ ಇದ್ರೆ ಪ್ರಯೋಜನಕಾರಿ ಯಾರು ಸರ್? ಈಗ ಚುನಾವಣೆ ಬಂತು ಸರ್, ಈಗ ಹೆಂಗೆ ನಡೆದ ಸರ್? ಏನು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು? ಹೇಳಕ್ಕೆ ಬರೋಂಗಿಲ್ಲ, ಟಫ್ ಅಂತ ಇದೆ. ಬಟ್ ಮೇನ್ ಸೆಂಟ್ರಲಲ್ಲಿ ಮೋದಿಗೆ ನೋಡಿ ಆಗಬೇಕಂತ ಎಲ್ಲರೂ ತೀರ್ಮಾನ ಮಾಡ್ಕೊಂಡಿವಿ. ಮತ್ತು ಒಳಗಡೆ ಏನು ನಡ್ತೈತೆ ಗೊತ್ತಾಗಲ್ಲ. ಈಗ ಮೋದಿಯವ್ರು ಅಂತೀವಿ ಸರ್, ಮೋದಿಯವರ ಏನು ಮಾರಿ ನೋಡಿ ಇದು ಓಟ್ ಹಾಕ್ತಿರೋ, ಅಥವಾ ಏನು ಅವ್ರ ಅಭಿವೃದ್ಧಿನೋ, ಅಥವಾ ಅವರ ರಾಮ ಮಂದಿರ ಏನು ಈ ವಿಚಾರವನ್ನು ಇಟ್ಕೊಂಡು ನೀವು ಓಟ್ ಹಾಕ್ತಿರೋ, ಅಥವಾ ಏನು ಸರ್? ಇಲ್ಲ ಸರ್, ರಾಮ ಮಂದಿರದಲ್ಲ, ಅದು ದೇವ್ರದ್ದು. ಅದು ಅವ್ರು ಹೋದರೆ ಕೂಡ ಯಾವಾಗಲೂ ಸಿಲಾಗಿರ್ತಾರೆ. ಅದು ಅಲ್ಲ ಮುಖ್ಯ, ಮೇನ್ ಇಂಪಾರ್ಟೆಂಟು ಅಭಿವೃದ್ಧಿ. ದೇಶ ಅಭಿವೃದ್ಧಿ ಚೆನ್ನಾಗಿ ಆಗ್ತೈತಪ್ಪ, ನಮ್ಗೆ ಅಭಿವೃದ್ಧಿ ಮಾಡೋರು ಬೇಕಂತೇಳಿ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊತಿದ್ದೀವಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಮೋದಿ ಸಾಹೇಬ್ರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಡೀ ಗ್ರೂಪಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಉಡುಗೊರೆ ಸರ್ಗೆ. ಥ್ಯಾಂಕ್ ಯು ಸರ್. ಹಿಂಗ ವಾಕಿಂಗ್ ಮಾಡ್ತೀರಿ, ನಿಮ್ಮ ಆರೋಗ್ಯನ ನೀವು ನೋಡ್ಕೊಂಡಿರಿ ಸರ್, ಒಳ್ಳೇದಾಗ್ಲಿ ಸರ್. ಧನ್ಯವಾದ ಸರ್. ಮೇರಾ ಭಾರತ್ ಮಹಾನ್, ಮೇರಾ ಮೋದಿಜಿ ಭಗವಾನ್. ಬರೀ ಇಲ್ಲಿ ಒಂದು ಜಾಗದಾಗ ಅದೀವಿ ನಾವು, ಈಗ ಬಳ್ಳಾರಿದಾಗ ಹಂಗೆ ಹೊಂಟಿದ್ದೆ. ಇಲ್ಲೊಂದು ಗ್ರೂಪ್ ಕುಂತಾರ, ಅವರು ಗಿಡದ ತೆಳಗೆ ಏನೋ ಈಗ ವಾಕಿಂಗ್ ಮಾಡಿ ಶಿಸ್ತು ಪದ್ಧತಿ ಓದಿ ಒಂದು ಕಡೆ ಸುಮ್ಮ ಒಂದು ಮಾತಾಡೋದು ಕುಂತಾರ. ಅಣ್ಣ ನಮಸ್ಕಾರ ಅಣ್ಣ. ಇಲ್ಲಿ ಈಗ ಪ್ರಧಾನಮಂತ್ರಿ ಯಾರು ಆಗ್ಬೇಕ್ರಿ ದೇಶದಾಗ? ನನಗೆ ನರೇಂದ್ರ ಮೋದಿ ಆಗಬೇಕಂತಿದೆ ಸರ್. ಅವರಿಂದನೇ ಸ್ವಲ್ಪ ಅವ್ರ ಫ್ಯೂಚರ್ ಗ್ರೋತ್, ಎಜುಕೇಷನ್ ಪರ್ಪಸ್ ಆಗಲಿ, ಎಂಪ್ಲಾಯ್ಮೆಂಟ್ ಪರ್ಪಸ್ ಆಗಲಿ, ಇಂಡಿಯಾ ಡೆವಲಪ್ಮೆಂಟ್ ಪರ್ಪಸ್ ಆಗಲಿ, ಅವ್ರು ಸ್ವಲ್ಪ ಚೆನ್ನಾಗಿ ತರ್ತಾರೆ ಅಂತ ನಮಗೊಂದು ಹೋಪ್ ಇದೆ ಸರ್ ನಮಗೆ. ಈಗ ರಾಜ್ಯದಾಗೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಕೊಟ್ಟಾರೆ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ, ಯುವ ನಿಧಿ ಅಂತ ಯುವಕರಿಗೆ ಕೊಡ್ಲಾತ್ತಾರ, ಕರೆಂಟ್ ಬಿಲ್ ಫ್ರೀ ಐತಿ, ಮತ್ತು 2000 ರೂಪಾಯಿ ಕೊಡತ್ತಾರ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದು ರೈಟ್ ಡಿಸಿಷನ್ ಅಲ್ಲ ಅಂತೀನಿ ಸರ್. ನಾನು ರೈಟ್ ಡಿಸಿಷನ್ ಅಲ್ಲ, ಯಾಕಂದರೆ ಇಂಡಿಯಾ ಪರ್ಪಸ್ ಡೆವಲಪ್ಮೆಂಟ್ ನೋಡಬೇಕಾಗಲಿ, ಇಂಡಿವಿಜುವಲ್ ಪರ್ಪಸ್ ಈ ಥರ ರೊಕ್ಕ ಕೊಡ್ತೀವಿ ಓಟ್ ಹಾಕಿ ಇದು ಅಟ್ರಾಕ್ಟ್ ಮಾಡೋಕ್ಕಾಗುತ್ತೆ ಆಗಲಿ, ಬಟ್ ಇಂಡಿಯಾ ಡೆವಲಪ್ಮೆಂಟ್ ಪರ್ಪಸ್ ಇದು ಯೂಸ್ ಆಗಂಗಿಲ್ಲ ಸರ್. ಇದು ಸರ್, ಈಗಿನ ಚುನಾವಣೆಗೂ ಆಗ ನೀವು ನಮ್ಮ ವಯಸ್ಸಾಗಿದ್ದಾಗ ಈ ಚುನಾವಣೆ ವ್ಯತ್ಯಾಸ ಏನು ಅನ್ಸುತ್ತೆ ಸರ್? ರೊಕ್ಕದ್ದೇ ಚೇಂಜ್. ಅವಾಗ ರೊಕ್ಕ ಕೊಡ್ತಿದ್ದಲ್ಲಿ ಇವಾಗ ರೊಕ್ಕ ಕೊಡ್ತಾರೆ, ಅಷ್ಟೇ ಡಿಫ್ರೆನ್ಸ್ ಏನೈತೆ. ಕೆಲವರು ಈ ದುಡ್ಡಿಗಾಗಿ, ಕೆಲವರು ಈ ಇಲೆಕ್ಷನ್ ಟೈಮಲ್ಲಿ ಕುಕ್ಕರ್ ಹಂಚುವಂಥದ್ದು, ದಾರು ಹಂಚುವಂಥದ್ದು ಈ ಥರದ್ದಾಗ್ತೈತಿ. ಇದಕ್ಕೆ ಜನ ಮರಳಾಗ್ತಿದ್ದಾರೆ ಕೆಲವೊಂದಿಷ್ಟು ಜನಗಳು. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಆಗ್ತಾರೆ, ಮತ್ತು ಏನು ಮಾಡ್ತಾರೆ ಅವರು?
ಅವಾಗ ಏನು ಇದ್ದಿಲ್ಲ, ಇವಾಗೆಲ್ಲ ಕೊಡ್ತಾ ಆಯ್ತು ತಗೊಂಡು ಯಾರಿಗೆ ಹಾಕೋದು ಅವ್ರಿಗೆ ಹಾಕೋದು, ರೊಕ್ಕದ ಯಾಕೆ ಬಿಡಬೇಕು ಅಂತಾರೆ ಇವಾಗ. ಈಗ ಚುನಾವಣೆ ಬಂತು ಸರ್, ಈಗ ಇಲ್ಲಿ ಬಳ್ಳಾರಿ ಒಳಗೆ ಏನು BJP ಆಗತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲತ್ತೆ ಸರ್? ಅದು ಹೇಳಕ್ಕೆ ಬರೋಂಗಿಲ್ಲ ಸರ್, ಯಾಕಂತಂದ್ರೆ ಜನರ ಮನಗಳದು ಇದು ಗೊತ್ತಾಗಂಗಿಲ್ಲ. ಭಾಳ ಮಟ್ಟಿಗೆ 90% ನಮಗೆ BJP ಬರ್ಬೇಕಂತ ಐತೆ ಸರ್. ಈಗ ಚುನಾವಣೆ ಬಂತು ಸರ್, ಏನು ಈಗ ನಿಮ್ಮ ಬಳ್ಳಾರಿ ನೋಡಿದ್ರೆ ಏನು BJPಗೆ ಅನುಕೂಲ ಆಗತ್ತಾ ಅಥವಾ ಕಾಂಗ್ರೆಸ್ಗೆ ಅನುಕೂಲ ಆಗತ್ತೆ ಸರ್? ಅಲ್ಲ, 90% BJP ಅಂತ ಇದ್ದಾರೆ. ಈಗ ಕಾಂಗ್ರೆಸ್ದು ಕೂಡ ಸ್ವಲ್ಪ ಗಾಳಿ ಐತೆ, ಹೇಳೋಕ್ಕಾಗಲ್ಲ ಒಟ್ಟು. ಈಗ ರಾಮ್ಲು ಸಾಹೇಬರು ಕಳೆದ ಇಲೆಕ್ಷನ್ದಾಗ ಸೋತರು, ಈ ಬಾರಿ ನನಗೆ ಗೆಲ್ಲಿಸ್ಕೊಡ್ರಿ, ನನ್ನ ಕೆರಿಯರ್ ಮುಗಿಯಿತು ಅನ್ನೋಂಥದ್ದು ರಾಮ್ಲು ಸಾಹೇಬರು ಹೇಳ್ತಾರೆ. ಆ ಒಂದು ಅನುಕಂಪದ ಮೇರೆಗೆ ಅವರು BJPಗೆ ಓಟ್ ಆಗುವಂಥದ್ದಾಗತ್ತಾ ಇಲ್ಲಿ ಜನಗಳು? ಅಥವಾ ಈಗ ಕಾಂಗ್ರೆಸ್ ಅವ್ರು ನೋಡಿದ್ರೆ ತುಕಾರಾಮ್ ಸಾಹೇಬರು ಕಾಂಗ್ರೆಸ್ಲಿಂದ ಅದಾರ್ರಿ, ಅವರು ಮನುಷ್ಯ ನೋಡಿದ್ರೆ ಭಾಳ ಒಳ್ಳೆಯವರು ಅದಾರ ಅನ್ನೋಂಥದ್ದು ಮಾತನ್ನು ಇಲ್ಲಿ ಜನಗಳು ಹೇಳತ್ತಾರೆ. ಈಗ ಯಾರಿಗೆ ಅದು ಪ್ಲಸ್ ಆಗ್ಬೋದು, ಯಾರಿಗೆ ಮೈನಸ್ ಆಗುತ್ತೆ ಅನ್ಸುತ್ತೆ ಸರ್ ನಿಮಗೆ? ಇದು ಮೋದಿ ನೋಡಿ ಹಾಕ್ತಾರೆ, ರಾಮುಲು ಅಂತೇನಲ್ಲ, ಮೋದಿ ನೋಡಿ ಇಲ್ಲಿ BJPಗೆ ಹಾಕ್ಬೋದು ಸರ್. ಈಗ ಏನು ನಡೀತಾ ಇದೆ ಸರ್ ಈಗ ಚುನಾವಣೆ ಸರ್ ಇಲ್ಲಿ ಬಳ್ಳಾರಿಯಲ್ಲಿ? ಸರ್, ಚುನಾವಣೆ ಇಲ್ಲಿ ಬಳ್ಳಾರಿನಲ್ಲಿ BJPನೇ ಬರೋದು. ಯಾಕೆ ಹೇಳ್ತೀನಿ ಗುರುತರ, ನಾವು ವ್ಯಕ್ತಿ ನೋಡ್ತಾ ಇದ್ದೀವಿ. ನಮ್ಮ ಬಳ್ಳಾರಿನಲ್ಲಿ ಶ್ರೀರಾಮುಲು ನಾವು ನೋಡ್ತಾ ಇಲ್ಲ ಇವತ್ತು. ಯಾರು ನೋಡ್ತಾ ಇದ್ವಿ ನಾವು? ಮೇಲೆ ನರೇಂದ್ರ ಮೋದಿ ನೋಡ್ತಾ ಇದ್ವಿ ಇವತ್ತು. ನರೇಂದ್ರ ಮೋದಿ ಅವ್ರ ಮುಖ ನೋಡ್ಬಿಟ್ಟು ಇವತ್ತು ನಾವು ಎಲ್ಲರನ್ನ ಇವ್ರಿಗೆ ಶ್ರೀರಾಮುಲು ಅವರಿಗೆ ನಾವು ಓಟ್ ಹಾಕ್ತೀವಿ ಸರ್. ಈಗ ಈ ಮೋದಿ ಸಾಹೇಬ್ರು ಅಂತ ಹೇಳಿದ್ರಿ, ಈಗ ಮೋದಿ ಸಾಹೇಬ್ರ ಅವ್ರ ಸರ್ಕಾರದಿಂದ ಈ GST ಆಗಿರ್ಬೋದು, ಟ್ಯಾಕ್ಸ್ ಎಲ್ಲ ಭಾಳ ಆಗೈತಿ, ತುಟ್ಟಿ ಆಗೈತಿ ಅನ್ನೋವಂಥದ್ದು ಹೇಳ್ತಾರೆ ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್, ಈಗ ಇವಾಗ ಇಂಪ್ರೂವ್ಮೆಂಟ್ ಆಗಬೇಕಾದಾಗ ಅದಕ್ಕೆ ದುಡ್ಡು ಬೇಕು. ದುಡ್ಡು ಬೇಕಾದಾಗ ಎಲ್ಲಿಂದ ತರಬೇಕು? ಅವರು ಸಾಲ ಮಾಡಬೇಕಾ? ಈ ಸಾಲ ಮಾಡಿ ಸಾಲ ತೀರಿಸಿದ್ದೇ ಸಾಕಾಗಿದೆ, ಮತ್ತೆ ಸಾಲ ಎಲ್ಲಿಂದ ಮಾಡಬೇಕು? ಈ GST ಮಾಡಿದ್ದು ಅನುಕೂಲ ಆಯ್ತಲ್ಲ ಸರ್. ಈಗ ಮಾಡಿದ್ದು ಇವತ್ತು ನೋಡಿ ಎಲ್ಲ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ಇವತ್ತು ಕರ್ನಾಟಕ 1,00,000 1,50,000 ಕೋಟಿ ಕೊಟ್ಟಿದ್ದಾರೆ. ಇವತ್ತು ಇವರು ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಮ್ಮ ಕಾಂಗ್ರೆಸ್ನವರು. ನಾವು ಕೇಂದ್ರ ಸರ್ಕಾರಕ್ಕೆ ಇವತ್ತು ಓಟ್ ಹಾಕಲೇಬೇಕು. ನಾವು ಹಾಕೋದು BJPಗೆ ಓಟ್. ಆ ಇಡೀ ಗ್ರೂಪಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಉಡುಗೊರೆ ಸರ್, ದಯವಿಟ್ಟು ತಗೋಬೇಕು ಸರ್. ನನ್ನ ಓಟು ನನ್ನ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನೀವು ತಗೋರಿ ಸದ್ಯಕ್ಕೆ ಒಂದು ಸಣ್ಣ ಬ್ರೇಕ್. ಈಗ ನಾವು ಅದೀವಿ ವಿಜಯನಗರ ಮತ್ತು ಬಳ್ಳಾರಿ ಹೋಗುವಂಥ ಒಂದು ದಾರಿಯಲ್ಲಿದ್ದೀವಿ. ಈ ಕಡೆ ಹೋದ್ರೆ ನೀವು ಹೊಸಪೇಟೆಗೆ ಹೋಗ್ತೀರಿ, ಈ ಕಡೆ ಬಳ್ಳಾರಿಗೆ ಹೋಗ್ತೀರಿ. ಬರೀ ಇಲ್ಲಿ ಒಬ್ರು ಯಂಗ್ಸ್ಟರ್ ಅದಾರ, ಅವ್ರ ಜೊತೆ ನಾವು ಮಾತಾಡೋಣ ಅಂತ. ಅಣ್ಣ, ನಿಮ್ಮ ಹೆಸರಣ್ಣ? ಯಾವ್ರಣ್ಣ ನಿಮ್ದು? ಹೊಸಪೇಟೆ. ಹೊಸಪೇಟೆ. ಈಗ ಹೆಂಗೆ ನಡೀತಾ ಇದೆ ಅಣ್ಣ ಊರಲ್ಲಿ ಎಲೆಕ್ಷನ್? ಬೇಸ್ ನಡೆಯಕೊಂತೈತಿ. ಯಾರು ಗೆಲ್ಬೋದಣ್ಣ? ರಾಮ್ಲವ್ರು ಗೆಲ್ತಾರ ಅಥವಾ ತುಕಾರಾಮ್ ಅವರು ಗೆಲ್ತಾರ? ರಾಮ್ಲವ್ರು ಗೆಲ್ತಾರೆ. ಈಗೇನು ಪ್ರಧಾನಮಂತ್ರಿ ಕಾಂಗ್ರೆಸ್ ಆಗ್ಬೇಕು BJP ಆಗ್ಬೇಕು? ಅವಾರನ ಬರ್ರಿ, ನಮಗಂದು ದುಡಿಯೋದು ತಪ್ಪಲ್ಲ. ಇಲ್ಲಿ ರಾಮ್ಲವರು BJP ನಿಂತಾರೆ, ಕಾಂಗ್ರೆಸ್ ತುಕಾರಾಮ್ ಅವ್ರು ನಿಂತಾರೆ. ಇಲ್ಲಿ ಯಾರು ಗೆಲ್ಬೋದು ಅನ್ಸುತ್ತೆ ನಮಗೆ? ಇಲ್ಲಿ ಸದ್ಯಕ್ಕೆ ನಮಗಂತೂ ಟಚ್ ಇಲ್ರಿ ಇವರು ಕಾಂಗ್ರೆಸ್ನವ್ರು. ತುಕಾರಾಮ್ ಅಂದ್ರೆ ಯಾರು ಅಂಬೋದೇ ಗೊತ್ತಿಲ್ಲ ನಮಗೆ. ಶ್ರೀರಾಮ್ಲು ಅಂದ್ರೆ ಗೊತ್ತರಿ, ಅವಾಗ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅವ್ರು ಮಾಡ್ಯಾರ ಕೆಲಸ ಮಾಡ್ಯಾರ್ರಿ ಇವೆಲ್ಲ. ಮತ್ತು ಅವ್ರ ಬಂದಿಂದ ಇವೆಲ್ಲ ಇಂಪ್ರೂವ್ಮೆಂಟ್ ಆಗಿರೋದು. ಈಗ BJPಯಿಂದ ಶ್ರೀರಾಮ್ಲವ್ರು ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರೆ. ಯಾರು ಗೆಲ್ತಾರೆ ಅನ್ಸುತ್ತೆ? ಶ್ರೀರಾಮ್ಲು. ತಿಂಗಳಿಗೆ 2,000 ರೂಪಾಯಿ ಬರ್ಲತ್ತಾವ, ಬಸ್ ಫ್ರೀ ಐತಿ. ಈ ಗ್ಯಾರಂಟಿಯಿಂದ ಅನುಕೂಲ ಆಗೈತೆ ಇಲ್ರಿ ನಿಮ್ಗೆ? ಸ್ವಲ್ಪ ಅನುಕೂಲ ಆಗೈತೆ. ಮತ್ತೇನು ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕು? ಏನೋ ನಮ್ಗಂತೂ ಮೋದಿನೇ ಆಗ್ತಾನಂತ ಅನ್ಸುತ್ತೆ. ಮತ್ತೆ ಇಲ್ಲಿ ಕಾಂಗ್ರೆಸ್ ಅವ್ರು ನಿಮ್ಗೆ ಗ್ಯಾರಂಟಿ ಅನುಕೂಲ ಮಾಡೈತಲ್ಲ, ಮತ್ತೆ ಹಂಗಂದ್ರೆ ಯಾರು ಗೆದ್ರು ನಮ್ಗೆ ಏನು ಮಾಡೋದು ಕೆಟ್ಟ ಸರ್? ಯಾರು ಏನು ಮಾಡಂಗಿಲ್ಲ ನಮಗೆ. ಯಾರ್ಲಿದ್ದು ಏನಿಲ್ಲ. ಇವಾಗ ಸುಮ್ಮನೆ ನಾನು 2,000 ಹಾಕ್ತೀನಿ, 3,000 ಹಾಕ್ತೀನಿ ಅಂತ. ಹೌದು, ಅದನ್ನು ಹಾಕೋದೇ ಬೇಡ ನಮಗೆ. ಈಗ ರಾಮ್ಲವ್ರು ಸಾಹೇಬ್ರು ನಿಂತಾರಲ್ರಿ, ಅವ್ರು ಗೆಲ್ತಾರೆ ಇಲ್ರಿ ರಾಮ್ಲವ್ರು? ಅದೇ ಯಾರು ಗೆದ್ರು ನಮ್ಗೇನು ಲಾಭ ಇಲ್ಲ, ಅವ್ರಿಗೆ ಲಾಭ, ನಮಗೆ ನಷ್ಟನೇ. ಯಾರ್ಲಿದ್ದ ನಮ್ಗೇನಿಲ್ಲ. ಅಮ್ಮನವ್ರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಉಡುಗೊರೆ ನಮ್ಮ ತಗೊಳ್ಳಿ. ಈಗ BJPಯಿಂದ ರಾಮ್ಲವ್ರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಿದ್ದಾರೆ. ಯಾರು ಗೆಲ್ಬೋದು ಅನ್ಸುತ್ತೆ ಸರ್? ನಮ್ಮ ಪ್ರಕಾರ ಶ್ರೀರಾಮ್ಲುನೇ ಗೆಲ್ಲಬೇಕು. ಈಗ ರೆಡ್ಡಿ ಸಾಹೇಬರು, ಜನಾರ್ದನ್ ರೆಡ್ಡಿ ಅವರು ಮೊದಲು ಬೇರೆ ಸ್ವತಂತ್ರ ಪಕ್ಷ ಕರ್ಕೊಂಡಿದ್ರು, ಈಗ ತಿರ್ಗಾ ಮತ್ತೆ BJPಗೆ ಬಂದಿದ್ದಾರೆ. ಅದು ರಾಮ್ಲವ್ರಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ಸುತ್ತೆ ನಿಮಗೆ? ತುಂಬ ಸಹಾಯ ಆಗುತ್ತೆ. ರೆಡ್ಡಿ ಅವರು ಬಂದಾಗಲಿಂದ ಅವರಿಗೆ ತುಂಬ ಸಹಾಯನೇ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ಈಗ ರಾಜ್ಯದ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟರಲ್ಲ, ಅದು ಏನಾದರೂ ಅನುಕೂಲ ಆಗುತ್ತಾ ಈ ಚುನಾವಣೆಯಲ್ಲಿ ಅವರಿಗೆ? ಅವು ಏನು ಎಫೆಕ್ಟ್ ಆಗಲ್ಲ. ಈ ಜಾಬಿಂದ ತೆಗೆದು ಆ ಜಾಬಿಂದ ಕೊಡ್ತಾ ಇದ್ದಾರೆ, ಕಳ್ಳ ಜಾಬಿಂದ. ಜೆಂಟ್ಸ್ ಜಾಬಿಂದ ಕತ್ರಿ ಹಾಕಿ ಲೇಡೀಸ್ ಅವರಿಗೆ ಕೊಡ್ತಾ ಇದ್ದಾರೆ ಫ್ರೀ ಅಂತ. ಅಣ್ಣ, ಈಗ ಹೊಸಪೇಟೆಯಲ್ಲಿ ಈಗ ಬಾರಿ ಹೆಂಗೆ ನಡೆದಣ್ಣ ಚುನಾವಣೆಯಲ್ಲಿ?
ಚುನಾವಣೆ ಬಿ ಜೆ ಪಿದೇ ಚೆನ್ನಾಗಿದೆ, ಬಿ ಜೆ ಪಿನೇ ಬರಬೇಕಂತ ನಾವು ಹೇಳ್ತಿದ್ದೀವಿ. ಕಾಂಗ್ರೆಸ್ ಬಂದು ಇಲ್ಲಿ ಎಲ್ಲ ಕೆಲಸಗಳೆಲ್ಲ ನಿಂತುಬಿಟ್ಟಿದ್ದಾವೆ. ಹೊಸಪೇಟೆಯಲ್ಲಿ ಭಾಳ ರೋಡ್ ಕೆಲಸಗಳು, ಚರಂಡಿ ಕೆಲಸಗಳು, ಮನೆ ಕೆಲಸಗಳು, ಇಲ್ಲಿ ನಮ್ಮ ಅಂಚಿನಗುಡಿ ಫ್ಲೇವರ್ ವರ್ಕ್ ಕೂಡ ನಿಂತೋಗಿದೆ. ಕಾಂಗ್ರೆಸ್ ಬಂದು ಬಿ ಜೆ ಪಿನೇ ಬಂದರೆ ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ನಾವು ಬರೀ ಬಿಸಿಲದೆ ಮುಕ್ಕಳಿ ಹರಿ ಬಿಸಿಲೈತಿ. ಇಲ್ಲೊಬ್ರು ಜ್ಯೂಸ್ ಎಲ್ಲ ಕೊಡ್ಲಿರ್ತಾರ, ಕೇಳೋಣಂತ ಹೆಂಗೆ ನಡೆದೈತಿ, ಬಿಸಿಲು ಹೆಂಗೆ ನಡೆದೈತಿ, ಚುನಾವಣೆ ಹೆಂಗೆ ಐತಿ. ಬರೀ ಸಾಹೇಬ್ರ ಅದಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೆಂಗೆ ನಡೀತಾರೆ ಇಲೆಕ್ಷನ್ ಊರಾಗ? ಎಲೆಕ್ಷನ್ ನಡೀತಿದ್ದಾರೆ ಸರ್, ರಾಜಕೀಯ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ ರಾಜಕೀಯ? ಬಿ ಜೆ ಪಿ ಅವರೇ ಮಾಡ್ತಿದ್ದಾರೆ, ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ. ಈಗ ನಿಮ್ದೇನೈತಿ ಸರ್ ವಿಚಾರ? ಅಂದ್ರೆ ಯಾರು ಗೆಲ್ಬೋದು ಅಂತ ಅನಿಸುತ್ತೆ ನಿಮ್ಗೆ? ಸರ್ ಮನಸ್ಸು ಯಾವಾಗ ಅಲ್ಲಿ ಓಟ್ ಹಾಕೋದು ಮುಂದೆ ಮನಸ್ಸು ಎಲ್ಲಿ ಬರ್ತದೆ ಅಲ್ಲಿ ಆಗ್ತದೆ. ಈಗ ಯಾರು ಗೆಲ್ತಾರೆ ಈ ಸಲ ಪ್ರಧಾನಮಂತ್ರಿ ಯಾರು ಆಗ್ತಾರೆ? ಮೋದಿ. ಯಾಕೆ ಮೋದಿ ಯಾಕೆ ಆಗ್ಬೇಕು? ಮೋದಿ ಯಾಕೆ ಆಗ್ಬೇಕಂದ್ರೆ ಅವರೆಲ್ಲ ಕೆಲಸಗಳು ಮಾಡಿದ್ದಾರೆ, ದೇಶಕ್ಕೆ ಒಳ್ಳೆ ಇದು, ಅದಕ್ಕೋಸ್ಕರ ಮೋದಿ ಆಗ್ಬೇಕು. ಏನು ರಾಮ್ಲವ್ರು ಗೆಲ್ತಾರ ಅಥವಾ ತುಕಾರಾಮ್ ಅವ್ರು ಗೆಲ್ಲುತ್ತಾ ಅನ್ಸುತ್ತೆ ಸರ್? ಈ ಕಡೆ ತುಕಾರಾಮನ್ನೇ ಜಾಸ್ತಿ ಇದೆ, ಕಾಂಗ್ರೆಸ್ ಅವ್ರದ್ದೇ ನಡೆಯುತ್ತೆ. ಬಿ ಜೆ ಪಿ ಏನೂ ಮಾಡಿಲ್ಲ ರೀ, ಮಾಡೋದು ಅಷ್ಟೇನಿಲ್ಲ. ಅವ್ರು ಬೇರೆ ರೊಕ್ಕ ತಿನ್ನೋದಾಗ್ಬಿಟ್ಟಿದೆ. GST ಅಂತ ಹಿಡಿದು ಎಲ್ಲದರಲ್ಲಿ ಬೇರೆ ಮಾಡ್ತೀನಿ ಅಂತಾರೆ, ಯಾವುದೂ ಮಾಡಲ್ಲ. ಇವರು ಅದನ್ನ ಮಾಡಿ ತೋರಿಸ್ತಿದ್ದಾರೆ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಸಾಹೇಬ್ರಿಗೊಂದು ಉಡುಗೆ. ಇದು ಇಲ್ಲಿರುವ ಜನರ ಅಭಿಪ್ರಾಯ. ಇನ್ನಷ್ಟು ಅಭಿಪ್ರಾಯನ ತಗೊಳ್ಳೋಣ ಅಂತ ಬರ್ರಿ. ಹಂಗ ಹೋಗ್ತಾ ಹೋಗ್ತಾ ಜನರ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಬರ್ರಿ. ಬರ್ರಿ, ಈಗ ನಾವು ಬಳ್ಳಾರಿಯ ಒಂದು APMC ಮಾರ್ಕೆಟ್ದಾಗ ಅದೀವಿ. ಇಲ್ಲಿ ಸಾಕಷ್ಟು ಕೈಪಲ್ಯ ಮಾರಕಂತ ಎಲ್ಲ ಕುಂತಾರ, ಅಕ್ಕೋರೆಲ್ಲ ತಾಯಂದ್ರೆಲ್ಲ ಕುಂತಾರ. ಬರೀ ಅವ್ರ ವ್ಯಾಪಾರ ಹೆಂಗೈತಿ, ಏನು ಚುನಾವಣೆ ಹೆಂಗೆ ನಡೆಯತೈತೆ ಅನ್ನುವಂಥದ್ದು ಕೇಳೋಣಂತ. ಅಕ್ಕ ನಮಸ್ಕಾರ ರೀ. ಅಯ್ಯೋಣ ಹೆಂಗೆ ನಡೆದೈತ್ರಿ ಎಲ್ಲ ವ್ಯಾಪಾರ? ಅದು ಪರವಾಗಿಲ್ಲ ಸರ್, ಒಂದು ರಕಮಾಗಿ ನಡೀತಾ ಐತೆ. ಈಗ ಬಳ್ಳಾರಿ ಒಳಗೆ ಇಷ್ಟು ಬಿಸಿಲಿದ್ರು ಒಂದು ಏನು ನಿಮಗೆ ಈಗ ಸೂರಿಲ್ಲ ಏನಿಲ್ಲ, ಹಿಂಗೆ ಕೂತಿರಿ ಹೆಂಗಿದೆ? ಏನು ಮಾಡೋಣ ಸರ್, ನಿಮ್ಮಂಥರ ದಯ ತೋರಿಸಿದ್ರಲ್ಲ, ನಾವು ನೆಳ್ಳ ಕೂತ್ಕೊಬೋದು. ಹಾಂ, ನೀವು ನೆಳ್ಳು ಮಾಡಿಕೊಡ್ರಿ ಸ್ವಲ್ಪ ನಮಗೆ. ನೆಳ್ಳು ಇದೆಲ್ಲ ಸ್ವಲ್ಪ ಸೀಟ್ ಹಾಕ್ಕೊಡ್ತೀವಿ ಅಂತ ಅವತ್ತು ಬಂದು ಹೇಳಿದ್ರ, ಇಲ್ಲಿ ಯಾವುದಕ್ಕೆ ಹಾಕೊಂಡಿಲ್ಲ. ಅವತ್ತು ಒಂದೇ ದಿವಸ ಬಂದು ಹೇಳಿದ್ರೆ ಅದೇ ಹೋದ್ರು. ಇಲ್ಲಿ ಯಾರು ಬಂದು ನಿಮಗೆ ನಾವು ನೆಳ್ಳು ಕೊಡ್ತೀವಿ ಅನ್ನೋಂಥದ್ದು ಹೇಳಿಲ್ಲ? ಯಾರು ಹೇಳಿಲ್ಲ ಸರ್ ನಮಗೆ. ಅವತ್ತು ಒಂದು ದಿವಸ MLA ಬಂದು ಹೇಳಿದ್ರು, ಅವ್ರು ಅವತ್ತು ಬಂದು ಹೇಳಿದ್ರೆ ಇನ್ನೊಂದು ದಿವಸ ಬಂದು ಹೇಳಿಲ್ಲ ನಮಗೆ. ಹೆಂಗೆ ನಡೆದ ಚುನಾವಣೆ? ಹೆಂಗೆ ನಡೆದ ಬಳ್ಳಾರಿ ಒಳಗೆ? ಎಷ್ಟು ನಡೀತದೆ ಸರ್ ಚುನಾವಣೆ ಇರ್ತಾನ? ಏನು ಕಾಂಗ್ರೆಸ್ ಆಗತ್ತಾ BJP ಆಗತ್ತಾ? ಕಾಂಗ್ರೆಸ್ ಬರಬಾರ್ದು ಅಂತ. ಕಾಂಗ್ರೆಸ್ ಬರಬೇಕು. ಈಗ ಪ್ರಧಾನಮಂತ್ರಿ ಯಾರು ಆಗ್ಬೇಕು ನಿಮ್ಗೆ? ರಾಹುಲ್ ಗಾಂಧಿ ಆಗ್ಬೇಕು. ನಿಮಗೆ 2,000 ರೂಪಾಯಿ ಬರತ್ತನ್ರಿ? ಹಾಂ ಬರ್ತದೆ. ಮತ್ತು ಬಸ್ ಫ್ರೀ ಐತಿ? ಫ್ರೀ ಐತಿ. ಹೆಂಗೆ ವ್ಯಾಪಾರ ಚಲೋ ಐತಿಲ್ರಿ? ಚಲೋ ಐತಿ ರೀ. ಚಲೋ ಐತಿ. ಈಗೇನು BJP ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕ್ರಿ ಸರ್ಕಾರ? BJP ಆಗ್ಬೇಕು. ನಿಮಗೆ 2,000 ರೂಪಾಯಿ ಬರತ್ತ ತಿಂಗಳಿಗೆ ರೀ? ಹೌದು ಸರ್, ಬರ್ತೈತೆ. ಬಸ್ ಫ್ರೀ ಐತಿ, ಅನುಕೂಲ ಆಗೈತಿ ನಿಮ್ಗೆ? ಹೌದು ಸರ್, ಅನುಕೂಲ ಆಗೈತೆ ಸರ್. ವ್ಯಾಪಾರ ಹೆಂಗೆ ನಡೆದೈತ್ರಿ? ಮಾಮೂಲಿ ಐತೆ ಸರ್, ಏನಿಲ್ಲ ಮಾಮೂಲಿ. ಈಗ ಪ್ರಧಾನಮಂತ್ರಿ ಏನು ಕಾಂಗ್ರೆಸ್ ಆಗ್ಬೇಕಾ BJP ಆಗ್ಬೇಕ್ರಿ? ಕಾಂಗ್ರೆಸ್ ಆಗ್ಬೇಕು ಸರ್. ಕಾಂಗ್ರೆಸ್ ಆಗ್ಬೇಕು. ಯಾಕೆ ಕಾಂಗ್ರೆಸ್ ಯಾಕೆ ಆಗ್ಬೇಕು? ನಮ್ಗೆ ಹೆಣ್ಮಕ್ಳಿಗೆಲ್ಲ ಸವಲತ್ತು ಮಾಡಿಕೊಟ್ಟನಲ್ಲ ಸರ್, ಅದಕ್ಕೆಲ್ಲ ಕಾಂಗ್ರೆಸ್ ಆಗ್ಬೇಕು. ನಿಮಗೆ ತಿಂಗಳಿಗೆ 2,000 ರೂಪಾಯಿ ಬರತ್ತವ್ರಿ? ಹೌದು ರೀ. ಬಸ್ ಫ್ರೀ ಐತಿ, ಕರೆಂಟ್ ಬಿಲ್ ಫ್ರೀ ಐತಿ, ಅನುಕೂಲ ಆಗೈತಿ? ಹಾಂ, ಅನುಕೂಲ ಐತಿ. ವ್ಯಾಪಾರ ಹೆಂಗೆ ನಡೆದೈತ್ರಿ? ಹಂಗ ಮಾಮೂಲಿ ನಡೀತದೆ. ಈಗೇನ ನಿಮ್ಗೆ ರಾಹುಲ್ ಗಾಂಧಿ ಆಗ್ಬೇಕಾ ನರೇಂದ್ರ ಮೋದಿ ಆಗ್ಬೇಕಾ ಪ್ರಧಾನಮಂತ್ರಿ ರೀ? ರಾಹುಲ್ ಗಾಂಧಿ ಆಗ್ಬೇಕು. ರಾಹುಲ್ ಗಾಂಧಿ ಯಾಕೆ ಆಗ್ಬೇಕು? ಒಳ್ಳೇದು ಮಾಡ್ತಾ ಇದಾರಲ್ಲ ಬಡವ್ರಿಗೆ, ಅದಕ್ಕೆ. ನಿಮ್ಗೆ 2,000 ರೂಪಾಯಿ ಬರೋದು ತಿಂಗಳಿಗೆ ರೀ? ಬರುವಲ್ಲಪ್ಪ, 2,000 ಇಲ್ಲ, ಅಕ್ಕಿ ರೊಕ್ಕಿಲ್ಲ. ಮತ್ತು ಉಳ್ಕೆದವ್ರಿಗೆಲ್ಲ ಬರತ್ತವಲ್ರಿ? ನಮ್ಗೆ ಬರೋಲ್ಲಣ್ಣ. ಅದು ಅಪ್ಲಿಕೇಶನ್ ಅದು ಹಾಕಿರ ಇಲ್ಲ? ಹಾಕಿವಿ ಎಲ್ಲ. ಅಲ್ಲ ಹಾಕಿದ್ರೆ ಯಾಕೆ ಬರತ್ತಿಲ್ಲ? ಬರೆದ್ರೆ ಹೋದ್ರಂಗೆಲ್ಲ ಸುಮ್ಮನೆ ಲೈನ್ ನಿಂದ್ರಿಸ್ತಾರ, ಕಳಿಸ್ಬಿಡ್ತಾರೆ, ವಾಪಸ್ ಬಂದಿಲ್ಲ ಅಂತ. ಅಕ್ಕ ನಮಸ್ಕಾರ. ಅಕ್ಕ ಏನು ಸರ್? ಇಂಥ ಬಿಸಿಲಾಗೋ ಒಂದು ನೆರಳಿಲ್ಲ ಏನಿಲ್ಲ, ಹಂಗೆ ಕೂತಿರಲ್ಲ? ನಾಯಂದ್ರ ಸಾರನ್ನು ಕೇಳಿದ್ವಿ ನಳ್ಳ ಕೊಡು ಅಂತಲ್ಲ, ಯಾವ ಸಾರು ಬರಲ್ಲ. ಗೆದೇವರಿ ಗಂಗಮ್ಮ ಗೆದ್ದ ಮೇಲೆ ಯಾವತ್ತಿಲ್ಲ. ಗೆದೇವರಿ ಬರ್ತಾರೆ ಕೈ ಎತ್ತಿ ಮುಗಿಯಕ್ಕೆ, ಆಮೇಲೆ ಯಾವತ್ತು ಬರಂಗಿಲ್ಲ ಇಲ್ಲಿಗೆ. ಬಳ್ಳಾರಿ ಒಳಗೆ ನೋಡ್ರಿ, ಈಗ ನಾವು ಒಂದು 2 ತಾಸು ಆಯ್ತು, ಸಿಕ್ಕಾಪಟ್ಟೆ ಬಿಸಿಲು ಐತಿ ಇಲ್ಲಿ. ನೀವು ಮುಂಜಾನೆಯಿಂದ ಸಂಜೆ ಮಟ್ಟ ಕುಂದಿರ್ಬೇಕು. 3 ಗಂಟೆಗೆ ಬರ್ತು. 3 ಗಂಟೆ ಸರ್, ಬೆಳಿಗ್ಗೆ 3 ಗಂಟೆಗೆ ಚಾಲು ಇಲ್ಲಿ. ಬೆಳಗ್ಗೆ ಮುಂಜಾನೆ 3 ಗಂಟೆಲಿದ್ದು ಇಲ್ಲೇ 1 ಗಂಟೆ ತಕಲ್ ಸಾಯ್ತೀವಿ. ಇಲ್ಲಿ ಯಾರು ಬಂದು ಇಲ್ಲಿ ನಾಯಕರು ನಿಮ್ಗೆ ಬಂದು ನೆರಳು ಕೊಡುವಂಥದ್ದು ಯಾವತ್ತು ಹೇಳಿಲ್ಲ. ನಾವೇ ಹೆಣ್ಮಕ್ಳು ಕೇಳಿದ್ವಿ ಆಯ್ತು ನಾಯಂದ್ರ ಸರ್ನ. ಗೆದ್ದನಲ್ಲ, ಗೆದ್ದ ಮೇಲೆ ಯಾವತ್ತು ಬರಲಿಲ್ಲ. ಗೆದ್ದವರಿಗೆ ಎಲ್ಲರೂ ಮತ್ತೆ ಇವಾಗ ಬರ್ತಾನ, ಆಮೇಲೆ ಗೆದ್ದ ಮೇಲೆ ಯಾವತ್ತು ಬರಂಗಿಲ್ಲ ಇಲ್ಲಿಗೆ. ಈಗ ನಿಮಗೆ ತಿಂಗಳಿಗೆ 2,000 ರೂಪಾಯಿ ಬರತ್ತವ್ರಿ? ಹ್ಞೂ ಬರ್ತಾವೆ. 2,000 ಎಲ್ಲ ರೈಟ್ ಮಾಡ್ಯಾರ, ಅದು ಬರ್ತದೆ ಬಿಡು, ಇನ್ನೇನು ಬರ್ತದೆ. ಎಲ್ಲ ರೈಟ್ ಮಾಡಿಲ್ಲ. ಅಕ್ಕಿ 70 ರೂಪಾಯಿ kg. ನಮ್ಮಂಥ ಬಡವ್ರು ಏನು ಉಣ್ಬೇಕು?
ಹಗಲೆಲ್ಲ ಕುಂತ್ರೆ 100 ರೂಪಾಯಿ ಕೂಲಿ ಬರಂಗಿಲ್ಲ. ಯಪ್ಪ ಎಣ್ಣ ಅಂದ್ರೆ ನಿಮಗೆ ತಿಂಗಳಿಗೆ 2,000 ರೂಪಾಯಿ ಬರತ್ತವ್ರಿ? ಹಾಂ ಬರ್ತದೆ ಸರ್. ಈಗ 2,000ರಿಂದ ನಿಮಗೆ ಏನೇನು ಅನುಕೂಲ ಆಗೈತೆ ನಿಮ್ಮ ಕುಟುಂಬಕ್ಕೆ? ಏನು ಅನುಕೂಲ ಆಯ್ತು ಸರ್, ಅದೇ ಏನು ಬಟ್ಟಿಗೆ ಮತ್ತು ಇನ್ನೇನು ಮಾಡ್ತೀವಿ ಸರ್. ಹಾಂ ಇದು ನಮ್ದೇನು ತಪ್ಪು, ಅವ್ರನ್ನ 2,000 ರೂಪಾಯಿ ಕೊಟ್ಟು ನಮಗೆ ತಪ್ಪತ್ತೆ. ದುಡ್ಕೊಂಡು ತಿನ್ಬೋದನ, ದುಡ್ಕೊಂಡು ತಿನ್ಬೇಕ ನೋಡಿ. ಬಿಸಿಲಾಗ ಯಾರೋ ನೆರಳು ಮಾಡ್ತಾರೆ, ಕುಂತ್ಕೊಂಬಕ್ಕೆ ಜಾಗ ಇಲ್ಲ ಏನಿಲ್ಲ. 3 ಗಂಟೆ ಎದ್ದು ಬಂದು ಮಧ್ಯಾಹ್ನ 3-4 ಗಂಟೆಗೆ ಹೋಗ್ತೀವಿ, ಬಿಸಿಲು ನೋಡಿ ಹೆಂಗೆ ಬಿಡ್ತದೆ, ಹ್ಞೂ ಈಗ ಯಾರನ್ನ ಗೆಲ್ತಾರೆ ಸರ್. ಆಮೇಲೆ ನಮ್ಮನ್ನ ನೋಡ್ತಾರೆ ಕಷ್ಟ ಬಂದರೆ. 3 ಜನರ ಅಕ್ಕಂದರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಉಡುಗೊರೆ. ಅಕ್ಕಾರ ತಗೋಬೇಕು ದಯವಿಟ್ಟು. ಈಗೇನು ಚುನಾವಣೆ ಬಂತ್ರಿ, ಈಗ ಬಳ್ಳಾರಿ ಒಳಗೆ ಶ್ರೀರಾಮುಲು ಸಾಹೇಬರು BJP ನಿಂತಾರ, ಈ ಕಡೆ ಕಾಂಗ್ರೆಸ್ನಿಂದ ತುಕಾರಾಮ್ ಅವ್ರು ನಿಂತಾರ. ಯಾರು ಗೆಲ್ಬೋದ್ರಿ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ, ಯಾರು ಗೆಲ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ. ಈಗ ಬಳ್ಳಾರಿಯಲ್ಲಿ BJPಯಿಂದ ಶ್ರೀರಾಮುಲು ಅವ್ರು ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರ. ಯಾರು ಗೆಲ್ಬೋದು ಸರ್? ಮೋದಿಜಿ ಅಷ್ಟೇ ರೀ ಸರ್. ಈಗ ಹೆಂಗೆ ನಡೀತದೆ ಸರ್ ಚುನಾವಣೆ ಸರ್ ಬಳ್ಳಾರಿಯಲ್ಲಿ? ನಡೆಯಕತ್ತದ, ಚೆನ್ನಾಗಿ ನಡೆಯಕತ್ತದ. ಏನೋ ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರ, BJPಯಿಂದ ಶ್ರೀರಾಮುಲು ಅವ್ರು ನಿಂತಾರ. ಯಾರು ಗೆಲ್ಬೋದು? ಯಾರಿಗೆ ಟಫ್ ಐತೆ ಅನ್ಸುತ್ತೆ ಸರ್? ಕಾಂಗ್ರೆಸ್ ಗೆಲ್ಬೋದು. ಕಾಂಗ್ರೆಸ್ ಗೆಲ್ಬೋದು. ಯಾಕೆ ಕಾರಣಕ್ಕೆ ಕಾಂಗ್ರೆಸ್ ಗೆಲ್ಬೋದು ಅನ್ಸುತ್ತೆ ಸರ್ ನಿಮ್ಗೆ? ಕಾಂಗ್ರೆಸ್ ಗೆಲ್ಬೋದು ಅಷ್ಟೇ. ಈಗ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಕೊಟ್ಟರೆ, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ, 2,000 ರೂಪಾಯಿ ಕೊಡತ್ತಾರೆ, ಇವನ್ ನಿಧಿ, ಕರೆಂಟ್ ಬಿಲ್ ಫ್ರೀ, ಇದೆಲ್ಲ ಅನುಕೂಲ ಆಗೈತೆ ಅಂತ ಅನಿಸುತ್ತಾ ನಿಮ್ಗೆ? ಆಗಿದೆ, ಅನುಕೂಲ ಆಗಿದೆ. ಈಗ BJPಯಿಂದ ಶ್ರೀರಾಮುಲು ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರೆ. ಯಾರು ಗೆಲ್ಬೋದು ಅನಿಸುತ್ತೆ? ಶ್ರೀರಾಮುಲು ಅವರು. ಈಗ ಕಳೆದ ಬಾರಿ MLA ಎಲೆಕ್ಷನ್ದಾಗ ಅವ್ರು ಗೆದ್ದಿಲ್ಲ, ಈ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ಸುತ್ತಾ? ಗೆಲ್ತಾರೆ ಸರ್, 100% ಗೆಲ್ತಾರೆ. ಎದಕ್ಕಂದ್ರೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದರಿಂದ ಸೋತಿದ್ದಾರೆ ಅಷ್ಟೇ. ಅದರಿಂದ ಸೋಲ್ತಿದ್ದೀರಿ ಶ್ರೀರಾಮುಲು, ಸೋಲಿಲ್ಲ ಸರ್ದಾರ ಶ್ರೀರಾಮುಲು. ಹಂಗಾಗಿ ಇದು BJPನೇ ಬರಬೇಕು, ನರೇಂದ್ರ ಮೋದಿನೇ ಪ್ರಧಾನಿ ಆಗೋದು. ಈಗ ರಾಮುಲು ಸಾಹೇಬ್ರು ಗೆಲ್ತಾರೆ ಅನ್ನೋಂಥದ್ದು ಹೇಳಿದ್ರು. ಈಗ ಶ್ರೀರಾಮುಲು ಸಾಹೇಬ್ರು ಗೆಲ್ಲಕ್ಕೆ ಈಗ ಮೇನ್ ಕಾರಣಗಳು ಏನು ಅನ್ಸುತ್ತೆ? ಮೇನ್ ಕಾರಣ ಅಂದರೆ ಅಭಿವೃದ್ಧಿ ಮಾಡಿದ್ದಾರೆ ಮೊದಲೆಲ್ಲ. ಮತ್ತು 101 ಮದುವೆ ಮಾಡಿದ್ದಾರೆ ವರ್ಷಕ್ಕೆ 1 ಟೈಮು. ಯಾರು ಮಾಡಲಿದ್ದು ಕೆಲಸ ಎಲ್ಲ ಮಾಡಿದ್ದಾರೆ. 1 ಟೈಮ್ ನಮ್ಮ ಬಳ್ಳಾರಪ್ಪ ಯಾರು ಗುರ್ತಿದ್ದಿಲ್ಲ, ಗುರ್ತಿಸಿ ಮಾಡಿದ್ದಾರೆ ಅಂದರೆ ಶ್ರೀರಾಮ್ನವರೇ. ಅಣ್ಣ ಈಗ ಹೆಂಗೆ ನಡೀತದೆ ಅಣ್ಣ ಚುನಾವಣೆ ನಿಮ್ಮೂರಾಗ? ಮಾಮೂಲು ನಡೀತಾ ಇದೆ. ಏನು BJPಯಿಂದ ಶ್ರೀರಾಮುಲು ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರೆ. ಯಾರು ಗೆಲ್ಬೋದು ಅನಿಸುತ್ತೆ? ಯಾರು ಗೆಲ್ಲಿದ್ರೆ ಏನೈತೆ ಸರ್, ಕಿರಾಣಿ ಐಟಮ್ಗಳು ಎಲ್ಲ ಡೌನ್ ಆಗ್ಬೇಕಷ್ಟೇ. ಅವ್ರು ಗೆಲ್ಲಿದ್ರೆ ಏನೈತೆ, ಇವ್ರು ಗೆಲ್ಲಿದ್ರೆ ಏನೈತೆ, ಬಡ ಜನಕ್ಕೆ ನೋಡ್ಬೇಕಷ್ಟೇ. ಈಗ BJPಯಿಂದ ಇವ್ರು ನಿಂತಾರೆ, ಶ್ರೀರಾಮುಲು ಅವ್ರು ನಿಂತಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರೆ. ಯಾರು ಗೆಲ್ಬೋದು ಅಥವಾ ಯಾರಿಗೆ ಟಫ್ ಐತೆ ಅನ್ಸುತ್ತೆ ಸರ್ ಎಲೆಕ್ಷನ್? ಶ್ರೀರಾಮುಲು 100% ಬರ್ತಾನೆ, ಅನುಮಾನ ಇಲ್ಲ ಇದಕ್ಕೆ. ಈಗ ಮೋದಿ ಅವ್ರು ನೋಡಿ ಓಟ್ ಹಾಕ್ತಿರೋ ಅಥವಾ ಏನು ರಾಮುಲು ಅವ್ರು ನೋಡ್ತಿರೋ ಅಥವಾ ರೆಡ್ಡಿ ಸಾಹೇಬ್ರು ಮತ್ತು BJP ಬಂದ್ರೆ ಅದು ಏನಾರ ಅನುಕೂಲ ಆಗ್ಬೋದಾ ಇಲ್ಲಿ? ಇಡೀ ದೇಶನೇ ಮೋದಿ ಕೇಳ್ತಿರ್ತಾರೆ, ಮೋದಿನೇ ನೋಡಿ ಓಟ್ ಹಾಕೋದು. ಈಗ ಚುನಾವಣೆ ಬಂತಣ್ಣ, ಈಗ ಏನು BJPಯಿಂದ ಇಲ್ಲಿ ಶ್ರೀರಾಮುಲು ಸಾಹೇಬ್ರು ನಿಂತಾರೆ, ಕಾಂಗ್ರೆಸ್ನಿಂದ ತುಕಾರಾಮ್ ಅವ್ರು ನಿಂತಾರೆ. ಯಾರಿಗೆ ಅನುಕೂಲ ಆಗ್ಬೋದು ಅಥವಾ ಯಾರಿಗೆ ಟಫ್ ಐತೆ ಅಂತ ಅನಿಸುತ್ತೆ ಅಣ್ಣ ನಿಮ್ಗೆ? 50-50 ಇದ್ದಾರೆ, ಹಿಂಗೆ ಹೋಗ್ತದೆ. ಇಷ್ಟೊತ್ತು ನೋಡಿದ್ರಲ್ಲ, ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಒಂದಿಷ್ಟು ಜನ ಮೋದಿ ಅಂತಾರೆ, ಒಂದಿಷ್ಟು ಜನ ಗ್ಯಾರಂಟಿ ಅಂತಾರೆ, ಇನ್ನಷ್ಟು ಜನ ರಾಮುಲು ಅಂತಾರೆ, ಒಂದಿಷ್ಟು ಜನ ತುಕಾರಾಮ್ ಅಂತಾರೆ. ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಮತ್ತೊಂದು ಕ್ಷೇತ್ರ ಜೊತೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.